ಏ ಗೋರಂಟಿ, ಗಿಡದಲ್ಲಿ ಹಸ್ರಾದೋಡು ಕೈಯಲ್ಲಿ ಹೇಗೆ ಕೆಂಪಾಗ್ತಿ? ಅರೆ, ನೀನು ಬಿಳಿ ಬಣ್ಣದ ಗುಟ್ಟೆನೆ ನಿತ್ಯ ಹಾಲ್ನಲ್ಲೇ ಸ್ನಾನ ಮಾಡ್ತೀಯಾ? ಓ, ಚಂದ ಮಾಮನ್ ರಾಣಿನ ನನ್ ಕಾಲಗ್ ಮುತ್ತಿಟ್ಟು ಕಚ್ಕೊಡಿ ಕೊಟ್ಟಿದ್ದು. ಲೇ, ನಿನ್ ಕಿವಿ ಹೇಳ್ದವ್ರು ಯಾರೇ? ಚಂದ್ರನ ತಾರೇನಾ? ಏ ಕೋಳಿ ಪಿಳ್ಳೆಗಳ, ನಿಮ್ಮನ್ನೊಂದ್ ಪ್ರಶ್ನೆ ಕೇಳ? ನೀವು ಮೊದ್ಲ, ನಿಮ್ ಮೊಟ್ಟೆ ಮೊದ್ಲ? ಏನಮ್ಮ ಒಂಟ್ರ ಬಡ್ಕಿ ಓರ್ಗೆನೆಲ್ಲ ಸೇರ್ಸ್ಕೊಂಡು ಅಲ್ಟ ಸುರು ಹಚ್ಕೊಂಡ್ಬಿಟ್ಟ. ಏನಮ್ಮ ನೀನು, ನಿನ್ನಿಂದೆಲ್ಲ ಹೆದರ್ಕೊಂಡು ಹೊರಟೋಯ್ತು. ಅಯ್ಯೋ, ನಾನೇನೆ ಮಾಡ್ದೆ? ವಾತಾರಿಂದ ಪ್ಯಾಟ್ಗೂ ಮನ್ಗೂ ಓಡಾಡಿ ಓಡಾಡಿ ನನ್ ನೋಡ ನಾನ್ ಎಲ್ಲಿ ಅಂತ ಅದೇ. ಹೋಗು, ಒಂದ್ ಗ್ಲಾಸ್ ನೀರ್ ತಕೊಂಬ, ಬಾಯಾರಿಕೆ ಆಗದೆ. ನನ್ ಕೈಲಿ ಆಗಲ್ಲಮ್ಮ. ನೀರು ಸಾರು ಮುಟ್ಟಿದ್ರೆ ಗೋರಂಟಿ ಎಲ್ಲ ಕರ್ಗೋಗುತ್ತೆ. ಅಬ್ಬಬ್ಬಬ್ಬ, ನೀರ್ ಕೇಳಿದ್ರ ಆಗಲ್ಲ ನೋಡು. ನಾಳೆ ಕಟ್ಕೊಳ್ಳೋ ಗಂಡ ಊಟ ಕೇಳಿದ್ರೆ ತಾರಮ್ಮಯ್ಯ ಅಂದ್ಬಿಡ್ತೀಯ. ಬೇಕಾದ್ರೆ ಬಾಜಿ ಕಟ್ತೀನಿ ಕಮ್ಲು. ನನ್ನ ಮಗಳು ತಾರಮ್ಮಯ್ಯ ಅಂದ್ರು ಸರಿ, ತಕತಯ್ಯ ಅಂದ್ರು ಸರಿ, ಅವಳನ್ನ ಕಟ್ಕೊಳ್ಳೋ ಗಂಡು ಅವಳ ತಾಳಕ್ಕೆ ಕುಣಿಯೋದು. ಅಯ್ಯೋ, ನನ್ನ ಮಗಳದ ಹಂಗಿರ್ಲಿ. ಮೀಸಿಗೆ ಮೋಸ ಕೂಳಗ್ ದಂಡ ಅಂತ ಮನೆಗೆ ಬಿದ್ದಿರ್ತಿಯಲ್ಲ, ನಿನಗೇನ್ ಮಾಡ್ಬೇಕು ಹೇಳು? ಇವತ್ತು ಉಸ್ತಾದ್ ಶಂಕರಪ್ಪ ಮಡಗಿರೋ ಜಂಗಿ ಕುಸ್ತಿಲಿ ಯಾರ್ ಬಾಜಿ ಗೆಲ್ತಾರೆ ನೋಡು. ಆಮೇಲೆ ಯಾರ್ ಮೀಸಿಗೆ ಮೋಸ, ಯಾರ್ ಕೂಳಿಗೆ ದಂಡ ಅಂತ ನೀನೇ ಹೇಳ್ತಿ. ಅಯ್ಯೋ, ಈ ನಿನ್ನ ಚಟಕ್ಕೆ ಇದ್ದ ಆಸ್ತಿ ಎಲ್ಲ ಕರಗಿ ಇದೊಂದು ಮನೆ ಉಳ್ಕೊಂಡದೆ. ಇದನ್ನ ಮುಳುಗಿಸಿ ನಮ್ಮನ್ ಮಸಾಣಕ್ಕೆ ಕಳಿಸೋವರೆಗೂ ನಿನ್ನ ಚಟ ಬಿಟ್ಟೋಗಕ್ಕಿಲ್ಲ. ನಮಗೆ ಈ ಗೋಳು ತಪ್ಪಿದ್ದಲ್ಲ. ಅದ್ಯಾಕೆ ಅನುಮಾನ? ನಾನ್ ಗೆಲ್ತೀನೋ ಇಲ್ವೋ ನೋಡೇ ಬಿಡೋಣ ತಾಳು. ಇದ್ರಾಗ ತಲೆ ಬಿದ್ರೆ ನೀನ್ ನನ್ನ ತಲೆಗೆ ಮರುವಾದೆ ಕೊಡ್ಬೇಕು. ಬಾಲ ಬಿದ್ರೆ ನಾನ್ ಹಿಂಗ್ ಬಾಲಂಗೋಚಿ ಆಗ್ಬೇಕು. ಬಿತ್ತು ತಲೆ, ನಂಗೆ ಜೈಮಾಲೆ. ಏನೋ ಇವಾನ್, ಸರಿಯಾ ಸಾಮ್ ಮಾಡಿದ್ಯನ್ಲ? ಹೌದು ಉಸ್ತಾದ್. ನೋಡ್ ಗಂಗಯ್ಯ, ನಮ್ ಗಳ್ಳಿ ಅಂದ್ರೆ ಸುತ್ತ ತಳ್ಳಿ ಜನ ಗಡಗಡ ಅಂತ ತಡಗ್ತದೆ. ಆ ಹೆಸರು ಉಳಿಸ್ಕೊಳ್ಳೋ ಜವಾಬ್ದಾರಿ ನಿಂದು. ಓಹೋ, ಬರ್ಬೇಕು ಜಮೀನ್ದಾರರು. ನಮಸ್ಕಾರ, ಬನ್ನಿ ಕುಂತ್ಕೊಳ್ಳಿ ಗೌಡ್ರೆ. ಜಮೀನ್ದಾರು ಜೊಲ್ಲೋರು ಅಂತ ಊರಿಗೆ ಗೊತ್ತು, ಅದನ್ನ ಯಾಕೆ ತೋರ್ಸ್ಕೊಂತೀರಿ? ಓಟಿ ಶುರು ಹಚ್ಕೊಳ್ಳೋದ ಗೌಡ್ರೆ? ಶುರು ಹಚ್ಕೊಳ್ಳಿ. ಯೋ ನಾಮದಯ್ಯ, ಈ ಪೋಟಿಲ್ ಗೆಲ್ಲೋದು ನಮ್ ಗಂಗೈನೆ. ಕಟ್ತೀಯ ಬಾಜಿ? ಆ ಸೋಮನಹಳ್ಳಿ ಆನೆ ಮುಂದೆ ಆ ಸಿಂಗ್ಲಿಕಾ ಸೋಲತ್ ಖಾತ್ರಿ ಬಿಡು. ನಮ್ಮ ನಾಲ್ಕು 4 ಪಟ್ಟು ಗೂಸಕ್ಕೆ ಆನೆ ಅರವಟ್ಟಿ ಹುಡುಕ್ತಿರ್ತೈತೆ. 1000 ಕಟ್ತೀನೋ, ಸೋಮನಹಳ್ಳಿ ಆನೆನೆ ಗೆಲ್ಲೋದು. ಬಂದ್ರೆ ಬುಟ್ಟಿ ತುಂಬಾ ಬರ್ಲಿ, ಹೋದ್ರೆ ಚಟ್ಟ ಹತ್ತಂಗಾಗ್ಲಿ. 50 ದಿನಾರ ಕಟ್ಲಾ? ಸರಿ, ನಂದು 1 ಎಕರೆ ಹೊಲ. ನಂದೊಂದು ಹೋರಿಕರ. 1 ಎಕರೆ ಹೊಲಕ್ಕೆ 1 ಹುರಿಕರನ? ಹಾಲ್ ಕರಿಯೋರ್ ಸುದ್ದಿ ಆರ್ವೈಂಗೆ ಅಂತ ತಿಳಿದಾತು. ಒಂದ್ ಹೋರಿಕರ ಇದ್ರೆ 10 ಹೊಸ ಸಿಗ್ತವೆ. ಒಂದ್ ಹೊಸ ಇದ್ರೆ ಹೋರಿಕರನ ಹುಡಿಕೊಂಡು ತಿರ್ಗಾಡ್ತಿರ್ಬೇಕು. ಈಗೇನ್ ಬಾಜಿಗೆ ಒಪ್ಪಿಗೆನೋ ಇಲ್ವೋ? ಆಗ್ಲಿ.
ಏನು ಉಸ್ತಾದ್, ಸುತ್ತ ಹತ್ತಳ್ಳಿನಾಗೆ ನಿನ್ ಗಾಡಿನೇ ದೊಡ್ಡದು ಅಂತ ಮೆರೀತಿದ್ದೆ. ಕಳ್ಸು ಯಾರಾದ್ರೂ ಪೈಲ್ವಾನ್ರಿದ್ರೆ ಜಗಜ್ಜಟ್ಟಿ ಯಾರು ಅಂತ ನೋಡೇ ಬಿಡವ. ಯಾಕೆ ಯಾರೂ ಇಲ್ವಾ? ಹಂಗಾರೆ ನಿಮ್ ಹಳ್ಳಿನಾಗಿರೋರೆಲ್ಲ ಪುಟ್ಕೋಸಿ ಪೈಲ್ವಾನ್ರು. ಲೇ, ನೆಟ್ಟಿಗೆ ಊರ್ ಸೇರೋ ಇರಾದೆ ಇದ್ರೆ ಹಂಗೆಲ್ಲ ಮಾತಾಡ್ಬೇಡು. ಹಂಗಾರೆ ಬಾಲ ಮಗ ಅಖಾಡಕ್ಕೆ ಯಾರ್ ಪಟ್ಟಿಗೆ ಯಾರ್ ಜುಟ್ಟೋಯ್ತದೆ ನೋಡೇ ಬಿಡವ. ಐವಾನ್ ಗೆದ್ದೆ ಅಂತ ಮೆರಿಬೇಡ್ವೋ, ಬಂದು ಬಹುಮಾನ ತಕ್ಕೊಂಡು ಊರ್ ದಾರಿ ಇಡಿ. ಓ, ಹಂಗಾರೆ ಸೆಡ್ ಹೊಡೆದ್ರು ಗುದ್ದಾಡಕ್ಕೆ ನಿಮ್ಮೂರಾಗ ಯಾವ ಗಂಡು ಇಲ್ಲ ಅಂತ ಆಯ್ತು. ಶಿವನಹಳ್ಳಿಲಿರೋ ಗಂಡಸ್ರೆಲ್ಲ ನರ ಸತ್ತ ನಾಮರ್ದಗಳು, ನಾನೇ ಜಗಜ್ಜಟ್ಟಿ. ನನ್ನ ಸಿಪಾಯಿ ಇರೋವಾಗ ನೀನ್ ಯಾವ ಮಹಾಪೈಲ್ವಾನ್ ಹೋಗಯ್ಯ. ಅವನ್ಯಾರವ ಅವನು? ತಾನ್ ಬರ್ದೆ ತನ್ ಕುನ್ನಿ ಕೈಯಾಗೆ ಬೋಪರ ಕೇಳಿಸ್ಕೊಳ್ಳಂತವನು. ಏಯ್ ಗೌರಿ, ಸುಮ್ಕಿರು. ಅವನು ಬಂದಂಗ್ ನಾಲ್ಗೆ ತಿರುಗಿಸುವಾಗ ನಾನ್ ಯಾಕೆ ಸುಮ್ನಿರ್ಬೇಕಮ್ಮ? ಮುಚ್ಚಬಾಯಿ. ಗುದ್ದಾಡೋರ್ ಸುದ್ದಿ ಗರ್ತಿಯಾಗೋಳಿಗೆ ಯಾಕೆ ಬೇಕು? ಪರವಾಗಿಲ್ಲ ಕಣಯ್ಯ, ನಿನ್ ಮಗಳು ಪಗಡದಷ್ಟಾಗೆ ಅವಳೆ. ಏನಂದ್ಯೋ? ನರಸತ್ತ ನಾಮರ್ದಗಳಿಗೆಲ್ಲ ಈ ಪೇಟ ಇಟ್ಕೊಳ್ಳೋ ಯೋಗ್ತೆ ಇಲ್ಲ. ನಿನಗ್ ಪೇಟ ಬೇಕು ಅಂದ್ರೆ ನಿನ್ ಸಿಪಾಯಿನ್ ಕಳ್ಸು. ಸಿಪಾಯಣ್ಣ, ಏನೇ ಗೌರಿ? ನೆಟ್ಟಿಗೆ ಪಟ್ಟ ಹಾಕೋಕು ಬರ್ದಿರೋ ಪೈಲ್ವಾನ್ರೆಲ್ಲ ಊರ್ ಮಾನನ ಹರಾಜ್ ಹಾಕ್ತಿರುವಾಗ ನೀವಿಲ್ಲಿ ಊರು ಮಾನ ಪ್ರಾಣ ಅಂತ ಹಾಡ್ ಹೇಳ್ತಿದಿರಲ್ಲ, ನೀವೇನ್ ಸಿಪಾಯೋ ಇಲ್ಲ ಗವಾಯೋ? ಈ ಸಿಪಾಯಿ ಗವಾಯಿನೂ ಆಗ್ತಾನೆ, ಊರ್ ಮಾನ ತೆಗೆದವ್ರು ತುಪ್ಪಾಕಿನೂ ಆಗ್ತಾನೆ. ಯಾರೇನಂದ್ರೆ ಹೇಳು. ಉಸ್ತಾದ್ ಸೋಮನಹಳ್ಳಿ ನಾಗೇನ್ ಶಿಷ್ಯರು ಅಂದ್ರೆ ಡೇರ್ಡೆವಿಲ್ ಆಗಿರ್ಬೇಕು ಕಡಲೆ. ಇಲ್ಲ ಅಂದ್ರೆ ಹುಳುಗಳೆಲ್ಲ ನಮ್ ಪೈಲ್ವಾನ್ಗಿರಿಗೆ ಉಲ್ಟಾ ಹೊಡ್ಬಿಡ್ತವೆ. ಅದಕ್ಕೆ ಅಲ್ವಾ ಡ್ರೈವರ್ ಕಂಡಕ್ಟರ್ ಆಚೆ ದಬ್ಬಿಟ್ಟು ಅವ್ರ ಜಾಗದಲ್ಲಿ ನಾವು ಕೂತಿರೋದು. ಬೇಸ್ ಬಡ್ಡಿ ಮಕ್ಕಳ, ನಾನು ಈ ಉಸ್ತಾದಿ ಪೇಟ ಏಸ್ಕೊಂಡಿರೋ ಗಂಟ ನಿಮ್ಮನ್ ಯಾವನ್ನು ಟಚ್ ಮಾಡಂಗಿಲ್ಲಲೇ. ಉಳಾಯಿಸ್ರ ಮಜಾನ. ಯಾರ ಅವನು ಅಡ್ನಾಡಿ ಹಂಗ ಆಡ್ಕೊಡೆ ಬರ್ತಾವನೆ? ಯಾವಾಗ ಅವನು ಈ ಬಸ್ ಸೈಡ್ ಹೊಡೆಯೋದು ಒಂದೇ, ಪರ್ಲೋಕಕ್ಕೆ ಟಿಕೆಟ್ ತಗೊಳ್ಳೋದು ಒಂದೇ. ಬಾಯಿ ಮುಚ್ಕೊಂಡು ಹಿಂದೆ ಬರಲ್ಲ. ಯಾವಂದ್ರ ಅವನು? ಸಿಪಾಯಿ, ಶಿವನಹಳ್ಳಿ ಸಿಪಾಯಿ ಶಿವ. ನೀನೇನಾ ಶಿವನಹಳ್ಳಿ ಸಿಪಾಯಿ? ಉಜ್ಜಾಡೆ ಬಿಸ್ಬಿಟ್ಟೇನು ಉಸ್ಸಾರ್? 4 ಜನ ಕೊಡೋ ಮರ್ಯಾದೆನ ಕಿತ್ಕೊಂಡ್ಬಂದು ನಾನೇ ಉಸ್ತಾದ್ ಅಂತ ಪೇಟ ಹಾಕೊಂಡು ಮೆರೆಯವನಿಗೆ ಮೂಳೆ ಎಣ್ಸಂಗ್ ಮಾಡ್ಬಿಟ್ಟೇನು. ಕುಸ್ತಿಗ್ ಮುಂಚೆನೆ ಕೊಚ್ಕೊಳ್ಳೋದನ್ನ ನೋಡಿದ್ರೆ ನೀನು ಆ ಶಿವನಹಳ್ಳಿ ನರ್ಸತ್ತವ್ರ ಗುಂಪಿಗೆ ಸೇರಿದವನು ಅಂತ ಕಾಣುತ್ತೆ. ನಮ್ಮ ಹಳ್ಳಿನಂದ್ರು ಒಂದೇ, ಈ ದೇಶನಂದ್ರು ಒಂದೇ. ಈ ಸಿಪಾಯಿ ಮಾನ ತೆಗೆದವ್ರು ಮಾನ ಹರಾಜ್ ಹಾಕ್ಬಿಡ್ತಾನೆ.
ಶಿವು, 10 ಮುಂದೆ ಹೋದ ಮಾನನ ಉಳಿಸಿಬಿಟ್ಟೆ ಮಗ. ನಮ್ಮ ಗಲ್ಡಿ ಮನೆ ಹೆಸರಿಗೆ ಮೆತ್ತದ ಕೆಸರನ್ನ ತೊಳೆದು ಬಿಟ್ಟೆ. ಈ ಉಸ್ತಾದ್ ಶಂಕರಪ್ಪಂಗೆ ಗಂಡು ಮಕ್ಕಳಿಲ್ಲ ಅನ್ನೋ ಕೊರಗನ ನೀಗಿಸ್ಬಿಟ್ಟೆ ಮಗ, ನೀಗಿಸ್ಬಿಟ್ಟೆ. ಶಿವು, ಆ ಕಾಮನ ಬಿಲ್ಲು ಆಕಾಶಕ್ಕೆ ತಿಲಕ ಆದ್ರೆ ನೀನು ನಮ್ಮೂರಿಗೆ ತಿಲಕ ಕಣ್ಮಗ, ನಮ್ಮೂರಿಗೆ ತಿಲಕ, ನಮ್ಮೂರಿಗೆ ತಿಲಕ ಕಣ್ಮಗ. ರೀ, ಊರೆಲ್ಲ ಮಲಗಿರೋ ಹೊತ್ನಲ್ಲಿ ಗಂಧದೆಣ್ಣೆ ಹಚ್ಕೊಂಡು ಎಲ್ಲಿ ಹೊರಟ್ರಿ ನೀವು? ಏನಂದೆ? ಏಯ್, ಮನೇಲಿ ದೀಪ ಹಚ್ಕೊಂಡ್ ಬಿದ್ದಿರೋರ್ಗೆ ಗಂಡಸು ಸುದ್ದಿ ಯಾಕೆ ಅಂತೀನಿ. ನಿನ್ ಪೂಜೆಗೆ ಹೂವು ಹಣ್ಣು ಇಲ್ದಿದ್ರೆ ಹೇಳು, ಬೇಯ್ಸಾಕ್ ಅಕ್ಕಿ ಬೇಳೆ ಇಲ್ದಿದ್ರೆ ಹೇಳು, ತರ್ಸಾವ. ಅದು ಬಿಟ್ಟು ನಾವು ಗಮಲ್ದ ಎಣ್ಣೆನೆ ಹಚ್ಕತೀವೋ, ಸಗಣಿ ನೀರೇ ಉಯ್ಕತೀವೋ, ನಿನಗೆ ಯಾಕೆ? ಹಾಗಲ್ಲ ರೀ. ಏಯ್, ಹಿಂಗೆ ಕ್ವಶನ್ ಕೇಳಿ ಕೇಳಿ ನಿಮ್ಮ ಅಕ್ಕ ಮ್ಯಾಕ್ ಹೊಂಟೋದ್ಲು. ನಿನ್ಗೂ ಅಲ್ಲಿ ಹೋಗೋ ಇರಾದ ಇದ್ರೆ ಮಾತಾಡು, ಇಲ್ಲ ಸೌಟ್ ಹಿಡಿಯೋ ಕೈಗೆ ಕೋಟ್ ಹಾಕೊಳ್ಳೋ ಸುದ್ದಿ ಯಾಕೆ ಅಂತ ಚಪ್ಗಿರು ಮಗ. ಕ್ಯಾಮರಾ ದಣಿ, ಪೂಜೆಗೆಲ್ಲ ಸಿದ್ಧವಾಗೈತೆಲ್ಲ? ಹ್ಞೂ ದಣಿ, ನೈವೇದ್ಯಕ್ಕೆ ಮಲ್ಲಿಗೆ ಹೂನೇ ಮಡಗಿವ್ನಿ. ಇದೇನ್ ದಣಿ, ಬಿತ್ತನೆ ಕಾಲಕ್ಕೆ ಮಳೆನೇ ಮಾಯ ಆದಂಗೆ ಪೂಜೆ ಟೈಮ್ನಾಗ ಪವರೇ ಹೊಂಟೋಯ್ತಲ್ಲ. ಬುಡ್ಡಿ ದೀಪ ತರಲ್ರ? ಯಾವ ಕಾಣಿಯಾಗೆ ದೀಪದ ಮಲ್ಲಿನೇ ಮಲ್ಗಿರುವಾಗ ನಿನ್ ಬುಡ್ಡಿ ದೀಪ ಯಾರಿಗ್ಲೇ ಬೇಕಲ್ಲೇ ಬ್ರಸಿ ನಡಿಲ. ಏಯ್, ಬಾಲ್ದಂಗ ಅಲ್ಗೂ ಯಾಕ್ಲ ಬತ್ತೀಯ? ಹೋಗ. ಹ್ಞೂ ದಣಿ. ಏನ್ ಚಳಿ ಆಯ್ತೈತೆ. ಮಲ್ಲೇಶೇ, ಬಂದಿದಣಿ. ಪಾಣಿಯಾಗಿರೋದಕ್ಕೆ ದಕ್ಷಿಣೆ ಕೊಟ್ಟು ಕಳ್ಸು. ಅರೆ ಏ ದೊರಸಾನೆ, ಪೂಜೆ ಆದ್ಮೇಗೂ ಪಲ್ಲಂಗದ ಮ್ಯಾಕ್ ಕುತ್ಕೊಳಕ್ಕೆ ನೀನೇನ್ ಪಟ್ಟದ ರಾಣಿ ಅಲ್ಲ, ಬಿರ್ನ ಬಾ. ಕರೆಂಟ್ ಫೀಡ್ ಯಾರು ತೆಗೆದು ಮಡ್ಗವ್ರೆ? ಶಿವನೇ, ತಕೋ. ಅವರೇ ನೀವಾ? ಹೌದಪ್ಪ, ನಾನೇ. ಕೊಡೆ ಹಿಡಿಬೇಕಾದವನು ತಲೆ ಹಿಡಿಯೋ ಕೆಲಸ ಮಾಡೋವಾಗ ಕಟ್ಕೊಂಡ್ ಹೆಂಡತಿಯಾಗಿ ನಾನಾದ್ರೂ ಮನೆ ಗೌರವ ಕಾಪಾಡ್ಬೇಕಲ್ಲ. ಅದಕ್ಕೆ ಆ ಹುಡುಗಿನ ಆಚೆ ಕಳಿಸಿ ನಾನಿಲ್ಲಿಗೆ ಬಂದೆ. ಮಲ್ಲೇಶಿ, ನೀನಿಂಥ ಕೆಲಸ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಅವರೇ, ಯಜಮಾನ್ರು ಬಯಸಿದನ್ ಬಡಿಸೋದು ಅಡಿಗೆ ಹಾಳಿನ ಕೆಲಸ ಅಲ್ವೇನ್ರವ? ಏನ್ ತಿಂದೆ ಅಂತಾನೆ ತಿಳಿದೇ ಇರೋರ್ಗೆ ಯಾವ ಅಡಿಗೆ ಹಾಕಿದ್ರೂ ವ್ಯತ್ಯಾಸ ಇಲ್ಲ. ಇಷ್ಟಕ್ಕೂ ಅವ್ರಿಗೆ ಬೇಕಾದನ್ನ ಬಡಿಸೋದಕ್ಕೆ ಹೆಂಡತಿಯಾಗಿ ನಾನಿರುವಾಗ ಊರಿನ ಹೆಣ್ಮಕ್ಳ ಕಣ್ಣಲ್ಲಿ ನೀರ್ ಹಾಕ್ಸೋದು ಸರಿಯಲ್ಲ. ಅವ್ರ ನಿಟ್ಟಸ್ರನ್ನ ಶಾಪ ತಟ್ಟಿದ್ರೆ ನೀನು ಉಳಿಯಲ್ಲ, ನಿಮ್ ಯಜಮಾನ್ರು ಉಳಿಯಲ್ಲ. ಯಾಕೆ ಮಳೆ ಸ್ನಾನ ಮಾಡ್ಲಿಲ್ವಾ? ಅದು ನನಗೆ ಮಳೆ ಅಂದ್ರೆ ಹಾ ಗೊತ್ತು, ನಿನಗೆ ಮಳೆ ಅಂದ್ರೆ ತುಂಬಾ ಇಷ್ಟ. ಆದ್ರೆ ಏನ್ ಮಾಡೋದು, ನನಗೆ ನೀನು ಅಂದ್ರೆ ತುಂಬಾ ಇಷ್ಟ. ಈ ಮಳೆಲ್ಲ ನಿನ್ಗೇನಾದ್ರೂ ಆದ್ರೆ ನನಗ್ ತುಂಬಾ ಕಷ್ಟ. ಅತ್ತ ಗಾಡಿನ
ತಗೊಂಡಿನ ಇವ್ರಿಗೆ ನಾನ್ ಇಷ್ಟ ಅಂತೆ, ಅದಕ್ಕೆ ನನಗಿಷ್ಟ ಇರೋದನ್ನ ಮಾಡ್ಬಾರ್ದಂತೆ. ಇದೇ ನ್ಯಾಯ? ಬೇಗತ್ತೆ ನೋಡೆ, ಈ ಸಿಪ್ಪ ಎಂತ ಯುದ್ಧನಾದ್ರೂ ಎದುರಿಸ್ತಾನೆ, ಏನೇ ಕಷ್ಟ ಆದ್ರೂ ಸಹಿಸ್ತಾನೆ. ನಿನಗೇನಾದ್ರೂ ಆದ್ರೆ ನಾನ್ ಸಹಿಸಲ್ಲ. ಅಯ್ಯೋ ಅಯ್ಯೋ, ಆರಿದ್ರಿ ಮಳೆಗ ಆದವನೇ ಗಂಡ ಅಂತ ಯಾರ್ ಗಾದೆ ಮಾಡಿದ್ರು? ಈ ನನ್ನ ಗಂಡನಿಗೆ ಆರಿದ್ರಿ ಮಳೆ ಆದ್ರೂ ಒಂದೇ, ಆಷಾಢದ ಗಾಳಿ ಆದ್ರೂ ಒಂದೇ. ಈ ತಲೆ ಬಾಲ ಆಡ್ಕೊಂಡ್ ಕುಂತ್ಕೊಂಡ್ಬಿಟ್ರೆ ಅಕ್ಕ ಪಕ್ಕ ಏನ್ ಹಾಳಾಗೋದ್ರೂ ಗೊತ್ತಾಗಕ್ಕಿಲ್ಲ. ಏನ್ ಮಾಡೋದು ಏನೋ. ಅಯ್ಯೋ ಶಾಂತಿ, ಏನೇ ಇದು ಮಳೆ ನಂದು ಮಸ್ತಪ್ಪಾಗಿ ಬಂದಿದ್ಯಲ್ಲೇ. ಹೋಗೆ ಶೀತ ಆಯ್ತದೆ, ಬಟ್ಟೆ ಬದಲಾಯಿಸ್ಕೊ ಹೋಗೆ. ಮಗಳು ಮಳೆ ನೆನೆಯಕ್ ಮುಂಚೆ ಬುದ್ಧಿ ಹೇಳೋದು ಬಿಟ್ಟು ಒದ್ದೆ ಮುದ್ದಿಯಾಗಿ ಬಂದಾಗ ಬುದ್ಧಿ ಹೇಳಿದ್ರೆ ಏನು ಉಪಯೋಗ? ಮಳೆ ಕಂಡ್ರೆ ನವಿಲ್ ನಂಗೆ ಆಡೋ ಹುಡುಗಿಗೆ ಬುದ್ಧಿ ಹೇಳಿದ್ರು ಉಪಯೋಗ ಇಲ್ಲ ಅಳಿಮಯ್ಯ. ನವಿಲಿಗೆ ನೆಗಡಿ ಆದ್ರೆ ಬಾಜಿಗೆ ಔಷಧಿ ಕೊಡುತ್ತೆ ಮಾವಯ್ಯ. ಹಂಗಲ್ಲಪ್ಪ. ಮತ್ ಇನ್ನಂಗಪ್ಪ? ಅಯ್ಯೋ ಅಳಿ ಅಂದ್ರ ಪಾಟಿ ಮಳೆ ಒಳಗ್ ನೆನ್ಕೊಂಡ್ ಬಂದವ್ರೆ. ನೀನೇನೋ ಅವ್ರ ಕತೆ ಶುರು ಮಾಡ್ಬಿಟ್ಟಲ್ಲ. ಮೊದ್ಲು ಅವ್ರ ತಲೆ ಒರೆಸ್ಕೊಳಕ್ಕೆ ಚೌಕ ಕೊಡು, ನಾನು ಹೋಗಿ ಊಟಕ್ಕೆ ತಟ್ಟೆ ಹಾಕ್ತೀನಿ. ಏಯ್, ನೀನ್ ಯಾರಿಗೆ ಹೆದರ್ಕೊಂಡ್ಯೆ? ಆ ಗುಡುಗು ಮಿಂಚಿನ ಮಳೆಗ ಇಲ್ಲ ನನ್ನ ಕಾಸಿಪ್ಪ ಈಗ? ಅತ್ಯವ, ಸಾರಾಯಿ ರುಚಿ ಕಂಡಿ ನಾಲ್ಗೆಗೆ ನಿಮ್ ಸಾರಿನ ಖಾರ ಸಾಕಾಗಲ್ಲಂತೆ ಸರಿ ಹೇಳಿದ್ದೀನಿ. ಒಂದ್ 10 ಮೆಣಸಿನ್ಕಾಯಿ ಕೊಡಿ. ನಂಗ್ ಗೊತ್ತು ಕಣಪ್ಪ, ತಗ ತಿನ್ನು. ಬೇಗ ನೀರ್ ತಗೊಂಬಾರೆ. ಏನಾಯ್ತು? ನೀರ್ ತಗೊಂಬಂದ್ರೆ ಖಾಲಿ ಚೊಂಬ್ ತಂದಿದ್ಯಾ? ಅದು ಯಾವ್ದು? ಮೆಣಸಿನಕಾಯಿ ಹಾ. ನೀವು ತಿಂದಿದ್ ನೋಡಿ ಹಾ. ನಾನು ನೀರು. ಓ, ನೀನೇ ಪೂರ್ತಿ ಕುಡ್ದ್ಬಿಟ್ಯಾ? ಆಹಾ, ಚೆನ್ನಾಗಿದೆ. ನಾನ್ ಮೆಣಸಿನ್ಕಾಯಿ ತಿಂದ್ರೆ ನೀನ್ ನೀರ್ ಕುಡಿತ್ಯಾ? ಅಮ್ಮ, ಏನಮ್ಮ? ತಗೋ, ಹೋಗಿ ನೀರ್ ತಗೊಂಬ. ಕುಡಿಯಕ್ ನಾನ್ ಕುಡಿಯಕ್ ಹೋಗು. ಎಲ್ಲದಕ್ಕೂ ಅಂತಾಳೆ. ಏನಾಯ್ತು? ಏನಿಲ್ಲ, ಅದು ನಿಮ್ಮನ್ನ ನೋಡಿದ್ರೆ ಗಾಬ್ರಿ. ಯಾರಿಗೆ? ಅವಳಿಗೆ. ಮದುವೆ ಆದ್ರೆ ಸರಿ ಹೋಗ್ತಾಳೆ ಬಿಡಿ. ಅದ್ ನನಗೂ ಗೊತ್ತು, ಬಡ್ಸಿ. ಬಡಿಸ್ತೀನಿ. ಏಯ್, ಎಲ್ಲ ನಿನ್ನಿಂದಾನೇ ಆಗಿದ್ದು. ಆದ್ರೂ ಅವರಿದ್ರೆ ನಾನ್ಯಾಕೆ ಹೆದರ್ಕೋಬೇಕು? ನಾನು ಹೆದರ್ಕೊಳ್ಳಲ್ಲ. ಇನ್ಮೇಲೆ ಧೈರ್ಯವಾಗಿರ್ತೀನಿ. ನಿಮ್ ಮಗಳು ನೀರ್ ತರ ಹೊತ್ತಿಗೆ ಕಾವೇರಿಯಿಂದ ಇಲ್ಲಿಗೆ ಒಂದು ಕಾಲುವೆ ತೆಗಿಸ್ಬೋದು. ಬರ್ತೀನಿ. ಅಲ್ಲ, ಈ ಹುಡುಗಿಗೆ ಗೊತ್ತಾಯ್ತದೋ ಇಲ್ವೋ ಅಂತ. ಶಾಂತಿ, ಅವ್ರು ಹೊರಟೋದ್ರು. ತಗೋ, ಇದು ನಿಮ್ಮಮ್ಮನ ಕೊಡು. ರಾತ್ರಿಗೆ ಮೇನ್ ಸಾರು ಮಾಡಕ್ಕೆ. ನೀನ್ ಮಳೆಯಲ್ಲಿ ಅಂದ್ರೆ ನನಗೆ ನೆಗಡಿ ಆಗುತ್ತೆ. ವಂದಿತ ಕಿರಣ ವಂದಿತ ಕಿರಣ. ಗೌರ, ನಿನ್ ಗೆಜ್ಜೆ ಶಬ್ದ ನನ್ ಸಂಗೀತನೇ ನಿಲ್ಸ್ಬಿಡ್ತು. ಯಾಕೆ ಇವತ್ತಿರ್ತಾಡ? ಅಲ್ಲ, ಅದು ಸರಿ ಸರಿ, ಕೂತ್ಕೋ. ವಂದಿತ ಕಿರಣ ನಾದ ಸುಧೆಯ ಸ್ವೀಕರಿಸು, ಸುಂದರೆಯನು ಸಿಂಗರಿಸು. ಸಾ ಸ ಸ ಸ ಸ ಸ ಸ ಗ ಪ ಗ ಸ ನಿ ರ ಪ ಗ ನೀ ನಿ 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 ದ ನಿ ಪ ಗ ಗ ಪ ಗ ರ ಪ ಗ ನಿ ಸ ನಿ ಸ ರಿ ಗ ಪ ದ ನಿ ರ ಸ ನಿ ರ ಪ ಗ ಪ ದ ನಿ ಸ ರಿ ಸ ನೀ ನಿ 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 ದ ದ ದ ದ ದ ಸಾ ಸ ಸ ಸ ಸ ನಿ 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 ರಿ ಸಾ ನಿ ಸ ದ ನಿ ರಿ.
ಸಿಪಾಯಿ, ಈ ಕಳ್ಳನ ಬಿಡ್ಬೇಡ, ಬಾಸುಂಡೆ ಬರಕ್ ಬಾಸು. ಕಳ್ತನ ಮಾಡ್ತೇನ ಕಳ್ತನ? ಇನ್ನು ಮೀಸೆನೂ ಸರಿಯಾಗಿ ಬೆಳೆದಿಲ್ಲ, ಆಗ್ಲೇ ಕಂಡವ್ರ ಮೇಲೆ ಕೈ ಹಾಕ್ಯ. ಬ್ರೆಡ್ಗೋಸ್ಕರನ ಕಳ್ತನ ಮಾಡ್ತೀಯ? ಕಳ್ತನ? ಅವನೇನ್ ಬೆಳ್ಳಿ ಕದ್ನ ಬಂಗಾರ ಕದ್ನ? ಒಂದಿಷ್ಟು ಬ್ರೆಡ್ ಕದ್ದಿದ್ದಕ್ಕೆ ಹೊಡ್ತಿದ್ದೆ. ಅವನ್ ಚಿಕ್ಕವನಂತಾದ್ರೂ ಕರ್ಣೆ ಬೇಡವಾ? ಕೋಪ ಇರ್ಬೇಕು, ಆದ್ರೆ ಇಷ್ಟೊಂದು ಕೋಪ ಇರಬಾರ್ದು. ಅಯ್ಯೋ, ಹಿಂಗಾಗೋಯ್ತೆ. ಏನಾಗೋಯ್ತು? ಸಮಾಧಾನ ಮಾಡ್ಕೊಳಪ್ಪ. ನನ್ ಮೊಮ್ಮಗಂಗೆ ಏನು ಮಾಡ್ಬೇಡ್ರಿ, ಸೋಮ್ಸ್ಬಿಡ್ರಿ ಬುದ್ಧಿ. ಎದರಬೇಡಿ, ಏಟು ಬಿತ್ತೇನೋ? ತಗೋ, ಔಷಧಿ ಹಚ್ಕೋ. ನೋಡು, ದುಡ್ಡು ತಿಂದ್ರೆ ಜನ ರಾಜ ಅಂತ ಮರ್ಯಾದೆ ಕೊಡ್ತಾರೆ, ತಿರುತ್ ತಿಂದ್ರೆ ಜಾಜ ಅಂತ ಸೋಂಬೇರಿ ಪಟ್ಟ ಕಟ್ತಾರೆ, ಕದ್ದು ತಿಂದ್ರೆ ಬಾಜ ಅಂತ ಬಾಸುಂಡೆ ಬರೆ ಹಾಕ್ತಾರೆ. ನಾನು ಕಳ್ತನ ಮಾಡ್ಲಿಲ್ಲ, ಗೊತ್ತಾಯ್ತು? ಅದಕ್ಕೆ ತಂದೆ ಅಣ್ಣ, ತಗೋ. 1 ವಾರಕ್ಕಾಗೋಷ್ಟು ಅಕ್ಕಿ, ಬೇಳೆ, ತರಕಾರಿ ಎಲ್ಲ ತಂದಿದ್ದೀನಯ್ಯ. ಜೊತೆಗೆ 1 ವಾರದ ಕೂಲಿನು. ನಾಳೆಯಿಂದ ಈ ಹುಡುಗ ನಿನ್ನ ಅಂಗಡಿಯಲ್ಲೇ ಕೆಲಸ ಮಾಡ್ತಾನೆ. ಆಯ್ತಣ್ಣ. ತಿರ್ಗಾ ಇಂತ ಹರ್ಕತ್ ಮಾಡಿದ್ರೆ ಇಲ್ಲಣ್ಣ. ನೀನೆಲ್ಲಿಗೆ? ಮನೆಗೆ. ಇವತ್ ರಾತ್ರಿ ಇಲ್ಲೇ ಇದ್ದು ಇವ್ರ ಸೇವೆ ಮಾಡು. ಏನೋ? ಆಯ್ತಣ್ಣ, ನಡೀರಪ್ಪ ಒಳಗೆ. ಸಿಪಾಯಿ ಪಾಪದಾಗೆ ರುದ್ರ, ಕರ್ಣಿಯಾಗೆ ಶಿವ ಇದ್ದಂಗೆ. ಇದೇ ಮೊದಲನೇ ಸಲ ನೀನು ಉಟ್ಕೋತಾ ಇದ್ದೀನಿ. ಯಾಕೆ ಹೇಳು? ಇವತ್ತು ಭೀಮನವಾಸೆ ಅಂತೆ, ಗಂಡನ್ ಪೂಜೆ ಮಾಡ್ಬೇಕಂತೆ. ಹುಡುಗಿರ್ ಸೀರೆ ಉಟ್ಕೊಳ್ಳುವಾಗ ನಿನ್ಗೇನೆ ಕೆಲಸ? ಹೋಗು. ಸಬಾಷ್, ಸೀರೆ ಉಟ್ಕೊಂಡು ಮಿಂಚ್ತಾ ಇದೆಯಲ್ಲ ಇವತ್ತು. ಇವತ್ತು ಭೀಮನವಾಸೆ ಅಲ್ವಾ? ನಮ್ಮಮ್ಮ ಸೀರೆ ಉಟ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಲು, ಅದಕ್ಕೆ. ಮತ್ತೆ ದೇವಸ್ಥಾನಕ್ಕೆ ಹೋಗದೆ ಇಲ್ಲೇ ಕುಣಿತಾ ಇದೆಯಾ? ಮೊದಲನೇ ಸಲ ಸೀರೆ ಉಟ್ಕೊಂಡಿದ್ದೀನಲ್ವಾ, ಗಂಡನ ಪೂಜೆ ನೋಡು. ಗಂಡನ ಪೂಜೆ ಅಂತ ಗಂಡನ ಪೂಜೆ. ನಿನ್ ಗಂಡ ಆಗೋ ನಾನ್ ಇಲ್ಲಿ ಇರೋವಾಗ ಇನ್ ಯಾಕೆ ಭೀಮನ್ ಪೂಜೆ ಮಾಡಕ್ ಹೋಗ್ತ್ಯಾ? ಅದೆಲ್ಲ ಏನೋ ಬೇಡ. ನಿಮ್ಮಮ್ಮ ಬಂದ ತಕ್ಷಣ ಮೀನ್ ಸಾರ್ ಮಾಡ್ಕೊಂಡು ಗದ್ದೆಗೆ ತಗೊಂಬಂದ್ಬಿಡು, ಸರಿನಾ? ಸರಿ. ಏನು ಮೀನ್ ಸಾರ್ ಮಾಡಿ ಗದ್ದೆಗೆ ತರೋದಷ್ಟೇ. ಎಷ್ಟ್ ಚೆನ್ನಾಗಿ ಹೇಳ್ದೆ ಕಣೆ ನೀನು. ಬರಲಾ? ಈ ಭೀಮಾ
ನಿನ್ನ ಪೂಜೆ ಮಾಡಿದ್ರೆ ಒಳ್ಳೆ ಗಂಡ ಸಿಗ್ತಾನಂತೆ. ಹೌದಾ? ಹೌದೇ ಹುಡುಗಿ, ನಿಂಗೆ ತುಂಬಾ ಒಳ್ಳೆ ಗಂಡ ಸಿಗ್ತಾನೆ. ಕಲ್ಲು ಮಾತಾಡುತ್ತಾ? ನಾನು ಬರೀ ಕಲ್ಲಾಗಿದ್ದಿದ್ರೆ ನೀನ್ ನನ್ನ ಪೂಜೆ ಮಾಡ್ತಿದ್ದೆ ಹುಡುಗಿ. ಓ, ಹಾಗಾದ್ರೆ ನೀನೇನ ಮಾತಾಡಿದ್ದು? ನಿಂಗೆ ಎಂಥ ಗಂಡ ಬೇಕು ಹೇಳು? ಹೇಳ್ತೀನಿ. ಅವನು ಚುರುಕಾಗಿರ್ಬೇಕು, ತರ್ಲೆ ಮಾಡ್ಬೇಕು. ತರ್ಲೆ ಮಾಡೋ ನಿಮ್ಮಂಥವ್ರಿಗೆ 4 ತಟ್ಟು ಹಾಗಿರ್ಬೇಕು. ಏನೇ ಹಗ್ಲೆಲ್ಲ ಕನ್ಸ್ಕೊಂತ ಇದ್ಯಾ? ಅದು ನಾನು ಅಲ್ಲ, ಅವತ್ತು ಮಳೆ ಬಂದಾಗ ಕೊಡೆ ಹಿಡಿಲಿಲ್ಲ, ಇವತ್ತು ಮಳೆ ಇಲ್ದಿದ್ದ ಕೊಡೆ ಹಿಡ್ಕೊಂಡು ನಿಂತಿದ್ಯಾ? ಅದು ಇವ್ರೊಬ್ರು ಬಿಸಿಲಲ್ಲಿದ್ರು ಕಷ್ಟ, ಮಳೆಲಿದ್ರು ಕಷ್ಟ. ಏನ್ ಹತ್ ಕಡೆ ತಿರ್ಕೊಂಡು ಕೊಂಡೋಗ್ತಾ ಇದ್ಯಾ? ಹತ್ತು ಗಾಡಿನ. ಹೌದು, ಮೀನ್ ಸಾರ್ ಮಾಡ್ಕೊಂಡು ಗದ್ದೆಗೆ ತಗೊಂಬಂತ ಹೇಳಿದೆ ಅಲ್ವಾ? ಅದು ಬೇಡ ಅಂದ್ರೂ ಭೀಮನ್ ಪೂಜೆ ಮಾಡಕ್ ಹೋಗಿದ್ಯಾ? ಇಲ್ಲ ನೋಡೆ, ಆ ಭೀಮ ಮಾತ್ರ ಅಲ್ಲ, ಆ ಬ್ರಹ್ಮ ಕೂಡ ನಮ್ಮಿಬ್ಬರು ಜೋಡಿ ಮುರಿಯಕ್ಕಾಗಲ್ಲ, ತಿಳ್ಕೊ. ಆಯ್ತು. ಎಷ್ಟು ದಿನ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನಾನು ಮಗಳನ್ನ ಕಾಪಾಡಿದ್ದು ಈ ಕುಳ್ಳಿನ ಕಟ್ಟಕ್ಕಲ್ಲ. ನಮ್ ಸಂಗೀತದ ಮೇಸ್ಟ್ರಿಗೆ ನೋಡಕ್ ಕಣ್ಣಿಳ್ದೆ ಇರ್ಬೋದು, ಆದ್ರೆ ಮೈ ತುಂಬಾ ಕೇಳೋ ಕಣ್ಣಿದೆ. ನಮ್ ಗೌರಿ ಇಂಥವನ್ ಜೊತೆಲಿ ಇದ್ರೆ ಕಣ್ಣನ್ನ ರೆಪ್ಪೆ ಕಾಪಾಡ್ದಂಗ್ ಕಾಪಾಡ್ತಾನೆ. ಅದು ಮಾತು. ಕಣ್ಣಿದ್ದು ಕುರುಡರಾಗಿರೋ ಜೊತೆ ಬಾಳ್ವೆ ಮಾಡೋದಕ್ಕಿಂತ ಒಳಗಣ್ಣಿಂದಲೇ ಪ್ರೀತಿಸೋರ್ ಜೊತೆ ಬಾಳ್ವೆ ಮಾಡೋದೇ ಲೇಸು. ದೇವ್ರಾ, ಏನಂತೀಯವ? ಅಣ್ಣಯ್ಯ ಹೇಳ್ದಂಗೆ ಆಗ್ಲಿ. ಸಿಪಾಯಣ್ಣ, ಸಿಪಾಯಣ್ಣ, ಅಲ್ವೇ ಗೌರಿ, ಸಿಪಾಯಿ ಹೇಳಿದ್ರು ಅಂತ ಕುಂಟನೋ ಕುರುಡನೋ ಕಟ್ಕೊಳಕ್ಕಾಗತ್ತೇನೆ? ನಮ್ ಬೇಷ್ಟಿಗೆ ಕುರುಡಿರ್ಬೋದು, ಆದ್ರೆ ಅವ್ರ ಪ್ರೀತಿ ಕುರುಡಲ್ವಲ್ಲ. ಯಾರೋ ನಮ್ಮನ್ನ ಇಷ್ಟಪಡ್ತಿದ್ದಾರೆ, ಯಾರೋ ಪ್ರೀತಿಸ್ತಿದ್ದಾರೆ ಅಂತ ಮದ್ವೆ ಆಗ್ಬಿಡಕ್ಕಾಗುತ್ತೇನೆ? ನಮಗೆ ಅಂತ ಒಂದಿಷ್ಟ ಇರಲ್ವಾ? ನೋಡಿ ಶಾಂತಿ, ನಾವ್ ಇಷ್ಟಪಡೋರ್ಗಿಂತ ನಮ್ಮನ್ನ ಇಷ್ಟಪಡೋರ್ನ ಮದುವೆ ಆಗೋದೇ ಒಳ್ಳೇದು ಕಣೆ. ಆಗ ಈ ಬದುಕು ಅನ್ನೋ ಉಯ್ಯಾಲೆ ಬಯಕೆಯನ್ನು ಹಳ್ಳಕ್ ಬೀಳೋ ಬದಲು ಪ್ರೀತಿ ಅನ್ನೋ ಮರದ ನೆರಳಲ್ಲಿ ಸುಖವಾಗಿರುತ್ತೆ ಕಣೆ. ಓಹೋ, ಬರ್ಬೇಕು. ಈ ಚಿಕ್ಕ ಜಮೀನ್ದಾರಿಲ್ದೆ ಈ ದೊಡ್ಡ ಮನೆ ಬಣಗುಡ್ತಿತ್ತು, ಮನಸ್ಸೆಲ್ಲ ರಣ ಆಗ್ಬಿಟ್ಟಿತ್ತು. ಈ ಡಿಫ್ರೆಂಟ್ ವಿಜಿ ಬಂದ್ಮೇಲೆ ರಣ ಬಣ ಎಲ್ಲ ಮಾಯವಾಗಿ ಈ ಊರೇ ಬಣ ಆಗ್ಬಿಡ್ಬೇಕು. ಬೈ ಡ್ಯಾಡ್, ಇವರೆಲ್ಲ ನನ್ನ ಜಿಗ್ರಿ ದೋಸ್ತ್ಗಳು. ಸಿಟಿಲೇ ಇರ್ಲಿ, ಸ್ಟೇಟ್ಸ್ಲೇ ಇರ್ಲಿ, ಹಳ್ಳಿಲೇ ಇರ್ಲಿ, ಹಲ್ಕ ಕೆಲಸ ಮಾಡ್ಲಿ, ಇವರೆಲ್ಲ ನನ್ನ ಸಾಥಿಗಳು. ಬನ್ನಿ ಬನ್ನಿ ಬನ್ನಿ. ವಿಜಯ್, 1 ನಿಮಿಷ ನಿಂತ್ಕೋ. ಪ್ರಯಾಣ ಚೆನ್ನಾಗಿತ್ತ ವಿಜಯ್? ಆರೋಗ್ಯ ಹೇಗಿದೆ? 10 ವರ್ಷದ ಮೇಲ್ ಮನೆಗ್ ಬರ್ತಾ ಇದೀಯಾ? ಬಲಗಾಲಿಟ್ಟು ಒಳಗ್ ಬಾ. ಏನು ಬಲಗಾಲ? ನೋ. ಏ ಡಿಫ್ರೆಂಟ್ ವಿಜಯ್, ಎಲ್ಲಾದ್ರೂ ಡಿಫ್ರೆಂಟೇ. ನೀವು ಬಲಗಾಲಿಡು ಅಂದ್ರೆ ನಾನು ಎಡಗಾಲಿಡ್ತೀನಿ. ಏಯ್, ನೀವ್ ಹೀಗ್ ಬೀದಿಲಿದ್ರೆ ಯಾರಾದ್ರೂ ತೊಳೆದು ಬಿಡ್ತಾರಷ್ಟೇ. ಬನ್ನಿ ನನ್ ಜೊತೆ. ಏನೇ ಶಾಂತಿ, ಸಿಪಾಯಿಗೆ ಊಟ ತಗೊಂಡೋಯ್ತಿದ್ಯಾ? ನಮ್ಮಮ್ಮಂಗೆ ಏನೇನ್ ಕೆಲ್ಸ? ಏನಾದ್ರೂ ಸ್ಪೆಷಲ್ ಮಾಡಿದ್ರೆ ಆಗೋಯ್ತು. ಶಾಂತಿ, ಈ ತಗೊಂಡ ಗಳಿಮೈ ಕೊಟ್ಬಿಡವ ಅಂತಾರೆ. ಅವನು ಯಾವಾಗ್ಲೂ ಯುದ್ಧಕ್ಕೆ ಸಿದ್ಧವಾಗಿರ್ತಾನೆ. ಕೈಯಲ್ಲಿ ಬಾಂಬ್ ಇರುತ್ತೋ, ಬಂದೂಕ ಇರುತ್ತೋ, ಏನು ಹೇಳೋಕ್ಕಾಗಲ್ಲ. ಈ ಮುಳ್ಳು ಬೇರೆ. ಅಯ್ಯೋ ನಿನ್ನ, ಇದ್ಯಾಕೆ ಹಿಂಗ್ ಬೇವ್ರ್ತಾ ಇದ್ಯಾ? ಅದು ಯಾವ್ದು? ಅಮ್ಮ ನಿಮ್ಗೆ ಊಟ ಕೊಟ್ಟು ಕಳ್ಸಿದ್ಲ. ಅದನ್ನೇ ಬಿಸಾಕ್ಬಿಟ್ಟಿಯಲ್ಲ, ಇನ್ನೇನು? ಅಲ್ಲ, ಅದು ಏನ್ ಕೋಕೋ ಅಂತ ಇದೆಯಲ್ಲ? ಯಾವ್ದು ಈ ಕೋಳಿ? ಈ ಕೋಳಿನೇ ನನ್ನ ಇಷ್ಟೊತ್ತು ಒಟ್ಟಿಸ್ಕೊಂಡ್ ಬಂದಿದ್ದು. ಹೋಗಿ ಈ ಕೋಳಿಗೆ ಇಷ್ಟ ಎದ್ರಕೊಂಡ್ ಬಂದಿದ್ಯಲ್ಲ? ಅರೆ, ನಾನು ಮುದ್ದು ಕೋಳಿ ಮುಖಾನೇ ಪರಿಚಿದ್ಯಲ್ಲಪ್ಪ ಇದು. ಕ್ರಾಸ್ ಬ್ರೀಡ್ ಕೋಳಿ, ನಿನಗೆ ಎಷ್ಟು ಧೈರ್ಯ ಇದ್ರೆ ನನ್ನ ಹುಡುಗಿ ಮುಖಾನೇ ಪರಿಸ್ತೀಯ ನೀನು. ಇವತ್ತು ನೀನು ಇಲ್ಲ ಅನಿಸ್ಬಿಡ್ತೀನಿ. ಚಿಕ್ಕದಣಿ,
ಅಲ್ಲ ಕಾಲುವೆಯಿಂದ ಹಿಡಿದು ಹಿಂಗ ಆ ಬೆಟ್ಟ ತಪ್ಪಲವರೆಗೂ ಎಲ್ಲ ನಿಮ್ಮ ಅಪ್ಪ ಅವ್ರದೇ ಜಮೀನು. ಮಧ್ಯದಾಗ ಇದೊಂದು 10 ಎಕರೆ ಬಿಟ್ಟು. ಮಧ್ಯದಲ್ಲಿ 10 ಎಕರೆ ಬಿಟ್ಟು ಯಾಕೋ ಬಿಡ್ಬೇಕು? ಯಾರ್ದು ಅದು? ಅಗೋ ಅಲ್ಲಿ ಹೊಲ ಉಳ್ತವ್ರಲ್ಲ ಆ ಸಿಪಾಯಿದು. ಈ ಜಮೀನ್ ಮಾತ್ರ ಹೇಗೋ ನಮ್ ಕೈ ಬಿಟ್ಟಾಯ್ತು? ಚಿಕ್ಕದಣಿಯರೇ, ಅಲ್ಲಿಂದ ಇಲ್ಲಿ ಗಂಟ ಜಮೀನ್ ಇದ್ದವ್ರೆಲ್ಲ ನಿಮ್ಮ ಅಪ್ಪವ್ರ ತಾವ ಸಾಲ ತಗೊಂಡವ್ರು. ಪಾಪ ಸಾಲ ತೀರ್ಸಕ್ ಆಗ್ಲಿಲ್ಲ, ನಿಮ್ಮ ಅಪ್ಪವ್ರ ಜಮೀನೆಲ್ಲ ಕಿತ್ಕೊಂಡ್ರು. ಆದ್ರೆ ಆ ಸಿಪಾಯಿ ಮಾತ್ರ ಸಾಲನೇ ತಗೊಳ್ಳಿಲ್ಲ. ಇವನ ಹತ್ರ ಜಮೀನ್ ಕಿತ್ಕೊಳಕ್ ಒಂದ್ ಸ್ಕೀಮ್ ಹಾಕ್ಬೇಕು. ಬಂದ್ರ ಬುದ್ಧಿ ಬುದ್ಧಿ. ಅವರು ಕಾಳಿಂಗ ಸರ್ಪ ಇದ್ದಂಗೆ, ಅವ್ರ ಸವಾಸ ಬ್ಯಾಡ್ರ. ಅವನು ಕಾಳಿಂಗ ಸರ್ಪ ಆದ್ರೆ ಇವನು ಡಿಫ್ರೆಂಟ್ ಕೃಷ್ಣ. ಡಿಫ್ರೆಂಟ್ ಆಗಿ ಕಾಳಿಂಗ ಮರ್ದನ ಮಾಡ್ಬಿಡ್ತಾನೆ. ಬಂದ್ರ ಕೃಷ್ಣ ಆಗ್ಬೇಕು ಅನ್ನೋ ಆಸೆಗೆ ಕಂಸ ಆಗಕ್ ಹೊಂಟವ್ರಲ್ಲ, ಇವ್ರನ್ನ ಯಾರು ತಡೆಯಕ್ ಆಯ್ತದೆ? ಅನ್ಭೋಗ್ಸಿ ಅನ್ಭೋಗ್ಸಿ. ಯಾವನ ಅವನು ಬೋಟ್ ಕಾಲ್ನ ಗದ್ದೆಗಿಳಿ ಅವನು? ಬೂಟು ಅಂದ್ರೆ ನಿನ್ ಗದ್ದೆಗೆ ಅಲರ್ಜಿನಾ? ಅನ್ನ ಬೆಳೆಯೋ ಭೂಮಿ ಮೇಲೆ ಬೋಟ್ ಕಾಲ್ ಇಡವನು ದೇಶಕ್ಕೆ ಅಲರ್ಜಿ ಆಗ್ತಾನೆ. ನಡೆಯಾಚೆಗೆ ಹೋಗು ಅಂದ್ರೆ ಬರೋದೇ ಈ ಡಿಫ್ರೆಂಟ್ ವಿಜಯ ಅಭ್ಯಾಸ. ಬುದ್ಧಿ ಹೇಳಿದ್ರು ತಪ್ಪು ಮಾಡಿದ್ರೆ ಬೆಂಡೆತ್ತೋದೆ ಈ ಸಿಪಾಯಿ ಕೆಲಸ. ಚಿಕ್ಕದಣಿ, ಓ ಚಿಕ್ಕದಣಿ, ಚಿಕ್ಕದಣಿ, ಚಿಕ್ಕದಣಿ. ಅರೆ ಯಾರು ಅಂತಾನೆ ಗೊತ್ತಾಗ್ತಿಲ್ವಲ್ಲಪ್ಪ. ಯಾರಪ್ಪ ಚಿಕ್ಕದಣಿ? ಯಾರೋ ನಿಮ್ ಚಿಕ್ಕದಣಿ? ನಮ್ ಜಮೀನ್ದಾರ್ ಮಗ. ನಿಮ್ ಜಮೀನ್ದಾರ್ ಮಗನ? ಗೊತ್ತಿದ್ರೆ ನಾನು ಹೊಡಿತಾನೆ ಇರ್ಲಿಲ್ವಲ್ಲ ಮಲೇಶಿ. ನಾನೇ ಆ ಚಿಕ್ಕದಣಿ. ಓ ನೀವೇನ ಚಿಕ್ಕದಣಿ? ಹೌದು. ನಮಸ್ಕಾರ ನಮಸ್ಕಾರ. ಇರ್ಲಿ. ನೀವೇನ ಜಮೀನ್ದಾರ್ ಮಗ? ಹೌದು. ಚಿಕ್ಕದಣಿ, 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 ಚಿಕ್ಕದಣಿ. ಮಲೇಶಿ, ಇವ್ರೇನ ನಿಮ್ ಚಿಕ್ಕದಣಿ? ಚಿಕ್ಕದಣಿ ಅಂತ ಯಾಕೋ ನಾನು ಪ್ರಾಣ ತಿಂತೀಯ? ಚಿಕ್ಕದಣಿ ಆದ್ರೇನು ದೊಡ್ಡದಣಿ ಆದ್ರೇನು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಇವತ್ ನಾನು ನಿನ್ನ ಇಷ್ಟಕ್ಕೆ ಬಿಡ್ತಾ ಇದ್ದೀನಿ. ಮತ್ತೆ ಬ್ಯಾಡ್ದ ಕಡೆ ಕಾಲಿಟ್ರೆ ನಿನ್ನ ಬೂದಿ ಮಾಡಿ ಇದೇ ಭೂಮಿ ಗೊಬ್ಬರ ಮಾಡ್ಬಿಡ್ತೀನಿ. ಹುಷಾರ್. ಈ ಡಿಫ್ರೆಂಟ್ ವಿಜಿಗೆ ಕಾಲ್ ಹಿಡಿಯೋದು ಗೊತ್ತು, ಕಾಲ್ ಎಳೆಯೋದು ಗೊತ್ತು. ಇವತ್ತಿಂದ ಇವನ್ ಗುರಿ ಒಂದೇ. ನನ್ನ ಮುಖಕ್ಕೆ ಹೆಸರು ಮೆತ್ತು ಜೀವನ ಪೂರ್ತಿ ಕುಲಿಗೆಡಿಸ್ದೆ ಹೋದ್ರೆ ಇವನ ಹೆಸರು ವಿಜಿನೇ ಅಲ್ಲ. ಶಿವು ಪಾಪ. ಓ ಈಗಲೂ ಬೀಡಿನಾ? ಅದೇನು ಅಡಿಗೆ ಅನ್ನೋರು ಕೇಳ್ತಿದ್ರು. ಓಸಿ ನೋಡು. ಸರ್. ಶಿವು, ಬಂದವ್ರಿಗೆ ಹೂ ಹಣ್ಣು ಕೊಡೋ ವ್ಯವಸ್ಥೆ ಆಗಿಲ್ಲಂತೆ. ಓಸಿ ನೋಡ್ಬಾರ್ದಾ? ನೋಡು. ಬರ್ಬೇಕು ಜಮೀನ್ದಾರರು. ಬನ್ನಿ ಅಮ್ಮ. ಗಂಡು ಹೆಣ್ಣಿಗೆ ಆಶೀರ್ವಾದ ಮಾಡಿ ಒಟ್ಟು ತುಂಬ ಊಟ ಮಾಡ್ಕೊಂಡು ಹೋಗ್ಬೇಕು. ಬನ್ನಿ ಗಂತ ಕಡೆ ಬನ್ನಿ. ಅಕ್ಷತೆ ತಗೊಳ್ಳಿ. ತಗೊಳ್ಳಿ. ಬಾರ ಇಲ್ಲಿ. ಏನ್ ಬುದ್ಧಿ ಇಲ್ಲಿಗೆ ಹೇಳ್ಕೊಂಡ್ ಬಂದ್ರಿ? ಏನೋ ಯಾವ್ದು ಇದು ರಸಪುರಿ ಮಾವನಹಣ್ಣು? ದಣಿ, ಅದು ಸಿಪಾಯಿದು. ಅದು ಸುದ್ದಿ ಹೋದ್ರೆ ಸಾಕುಡಿತದೆ. ಸಿಪಾಯಿದ ಕಣ್ ಕಾಣಲ್ವ ನಿನ್ಗೆ? ಕಾಣುತ್ತೆ. ನಾನೇನ್ ಬೇಕಂತ ಬೀಳಿಸ್ಲಿಲ್ಲ. ಅಕ್ಷತೆ, ಅದು ಅಕ್ಷತೆ. ನಾನು ಇಲ್ಲಿ ನಮ್ಮ ಅಮ್ಮ ಕರೀತಿದ್ದಾರೆ. ಹೋಗು. ಅಮ್ಮ, ಅಮ್ಮ, ಬಾಯ್ಲೆ ಬಾ. ಏನು? ಇದನ್ನ ತಗೊಂಡೋಗಿ ಆ ಮಂತ್ರಾಲಯನ ಹತ್ರ ಕೊಡು. ಏನು ತಗೊಂಡೋಗ ಅಲ್ಲಿ ಕೊಡೆ. ಹೋಗು ಅಮ್ಮ ಅಂತ. ಆ ಮಾವನಣ್ಣನ ಅಪ್ಪ ಅಮ್ಮನ್ ತೋರ್ಸು. ಇದೇನ್ ಬುದ್ಧಿ ಏಕ್ದಮ್ ಮಾನ್ ಮರ್ದ್ ಬುಡಕೆ ಬಂದ್ಬಿಟ್ರಲ್ಲ? ಬುಡುಕ್ ಕೊಡ್ಲಿ ಇಟ್ಟನೆ ಕಣೋ. ಮಾವನಣ್ಣು ಉದ್ರದು ಆ ಸಿಪಾಯಿಗೂ ಪಾಠ ಕಲ್ಸಕ್ಕಾಗದು.
ಓಹೋ ಮರಿ ಜಮೀನ್ದಾರರು ಬಹಳ ದೂರ ಪಾದ ಬೆಳೆಸ್ಬಿಟ್ಟಿದ್ದೀರಾ. ಏನ್ ಸಮಾಚಾರ? ಮದುವೆ ಮನೆಯಲ್ಲಿ ಬ್ಯೂಟಿಫುಲ್ ಮೂಲೆ ಹಿಡಿದ್ರು ಬಾಜಿ ಬೆಟ್ಟದ ಮೇಲೆ ಬೆಟ್ ಕಟ್ಟಿದ್ರಲ್ವಾ, ನಾನ್ ಡಿಫ್ರೆಂಟ್ ವಿಜಿ ಅಂತ ಅನ್ಸ್ಕೊಳ್ಳೋದು. ಬೆಟ್ಟಯ್ಯ, ನಿನ್ ರಾಣಿ ಮೇಲೆ ಒಂದ್ ಆಟ ಹಾಕು. ನನ್ ರಾಣಿ? ಅದೇ ನಿನ್ ಕೈಯಲ್ಲಿರೋ ರಾಣಿ. ರಾಣಿ ಅಲ್ದಿದ್ರೆ ಬೇರಣಿ ಹೆಸರಲ್ಲಿ ಆಡಿವ್ರಂತೆ. ಮೊದ್ಲು ವ್ಯವಹಾರ ಮಾತಾಡ್ಬಿಡಿ. ಈ ಚಿನ್ನದ ಸರಿ ಯೋಗ್ಯತೆಗೆ ಅದೇನ್ ಕಟ್ತಿರೋ ಹೇಳಿ? ಚಿನ್ನದ ಸರನಾ? ಈ ಬೆಟ್ಟ ಏನ್ ಬಾಜಿ ಅಂದ್ರೆ ಹಂಗೆ ಕಣೋ ಮಲ್ಲೇಶಿ. ಗುಡ್ಡ ನಿಟ್ಟು ಬೆಟ್ಟನ್ ಗೆಲ್ಲೋದೆ ಇವನ ಅಭ್ಯಾಸ. ಸೋತ್ರೆ ಗಂಜಿ ಕುಡಿಯೋದು, ಗುಲ್ಗಂಜಿಯಿಂದ ಶುರು ಮಾಡಿ ಗುಡ್ಡ ಮಾಡೋದು, ಮತ್ ಬಾಜಿ ಕಟ್ಟೋದು ಅಷ್ಟೇ. ನಿಜವಾದ ಜೂಜ್ಗಾರ ಅಂದ್ರೆ ನೀನೇ ಬೆಟ್ಟಯ್ಯ. ರಾಣಿ ಯಾರಿಗ್ ಬರ್ತಾಳೆ ಅಂತ ಒಂದೇ ಆಟದಲ್ಲಿ ಇತ್ತರ್ತಾ ಬೇಕು. ವಜ್ರದ ಉಂಗ್ರ, ವಾಚ್, ಇದೆಷ್ಟು ದುಡ್ಡು? ನೀನೇನ್ ಕಟ್ತೆ ಕಟ್ಟು. ಇದಿಷ್ಟೂನು ಸರಿನಾ? ಡನ್. ನೋಡಿದ್ರ, ಈ ಬೆಟ್ಟ ಏನ್ ಸೋಲ್ಸೋದು ಪುಗಿಸಟ ಮಾತಲ್ಲ. ಇದೇನ್ ಬುದ್ಧಿ, ಎಲ್ಲ ಒಂದೇ ಆಟ ಕಳ್ಕೊಂಡ್ಬಿಟ್ರಲ್ಲ. ಏಯ್, ಈ ಡಿಫ್ರೆಂಟ್ ವಿಜಿ ಸೋಲೋದೆ ಆ ರಾಣಿನ್ ಗೆಲ್ಲಕ್ಕೋ. ಸುಖಮನಿ ಮಾತು ಸುಳ್ಳಾಗುದಿಲ್ಲ. ಇಡೀ ಜಾತಕ ಕೇಳಿ, ಮಾರಾಣೆ ಕೊಡಿ, ಭವಿಷ್ಯ ಏನ್ ಕೇಳಿ. ಜಾತಕ ಪಾತಕ ಬೇಕಿಲ್ಲ, ಜಾತಿ ಗೀತಿ ಕೇಳಲ್ಲ. ಪಟ್ಟದ ಹೆಸರು ಹೇಳಿ, ತಟ್ಟನೆ ಉತ್ತರ ಹೇಳುತ್ತೇನೆ ಮಾರ್ಗಿಳಿ. ಶಾಂತಿ. ನಾವು ಶಾಂತವಾಗಿ ಇದ್ದೀವಣ್ಣ. ಹೆಸರು ಕೇಳಿದ್ದಕ್ಕೆ ಹೆಣ್ಮಗ ನಾಚ್ಕೊಂತ ಐತಿ ಅಷ್ಟೇ. ನಾನು ಅದನ್ನೇ ಹೇಳ್ತಾ ಇರೋದು. ನನ್ ಶಾಂತಿ ಹೆಸರಿಗೆ ಶಾಸ್ತ್ರ ಹೇಳು. ಓಹೋ, ಅರ್ಥವಾಯ್ತು ಅರ್ಥವಾಯ್ತು. ಸುಖಮನಿ, ಶಾಂತಿಯ ಭವಿಷ್ಯವನ್ನು ಹೇಳುವಂತವನಾಗಪ್ಪ. ಶಾಂತಿಗೆ ಸುಖವಿಲ್ಲ, ಬಾಳೆಲ್ಲ ಗೋಳೈತೆ. ಶಾಂತಿ ಕಲ್ಯಾಣದಲ್ಲಿ ಸಮರಾನೇ ನಡೀತೈತೆ. ಮನಸ್ಸಿನ ಕಟ್ಟಿ ಮುರಿದೋಗುತ್ತೈತೆ. ಸುಳ್ಳೆಲ್ಲ ಕಾಡಣ್ಣ, ಸುಖಮನಿ ಮಾತು. ನನ್ ಶಾಂತಿಗ್ ಸುಖ ಇಲ್ಲ ಅಂದ ನಿನ್ನೂ ನಿನ್ ಶಾಸ್ತ್ರನು ಸುಟ್ಟು ಹಾಕ್ಬಿಡ್ತೀನಿ. ಅಯ್ಯೋ, ಲೋ ಮೈಲಾರಿ, ಇದಿನ ನಿಂದೆ ಕಂಡ್ಲಾ? ಸಂಜೆ ಸಂತೆಯಿಂದ ಬರೋದ್ರೊಳಗೆ ಧೀರ ಅನ್ಸ್ಕೋಬೇಕು. ಈ ಬಾಜಿ ಬೆಟ್ಟ ಹೆಸರು ಸುತ್ತ ತಳ್ಳಿನಾಗೆ ನೆಪ್ಪಾಗಿ ಉಳ್ಕೋಬೇಕಂಡ್ಲಾ. ಅಯ್ಯ ಅಯ್ಯ, ಟಗರ್ ತಂದಾಗಿಂದು ಬೆಂತಿಕ್ಕದ್ರೆ ಕಾಲ ಕಳೀತಾ ಇದ್ದಿಲ್ಲ ನೀನು. ಸಂತ ಹೋಗೊಂದಿಟ್ಟು ವ್ಯಾಪಾರ ಗೀಪಾರ ಮಾಡ್ಬೇಕು ಅನ್ನೋ ಇರೋದೆ ಅದೋ ಇಲ್ಲ ನಿನ್ಗೆ? ಇವತ್ತು ಊರ್ನೆ ಕೊಳ್ಳೆ ಹೊಡಿಯೋದಕ್ಕೆ ಕಣೆ ನಾನು ನನ್ ಮೈಲಾರಿ ಮೈ ತಿಕ್ತಿರೋದು. ನನ್ ಮೈಲಾರಿನ ಅನ್ನೋ ಬದ್ಲು ಆ ನಿನ್ ಮಗಳ ಸಿಂಗರನ್ನ ಮುಗ್ಸಕ್ ಕೇಳೋ. ಅಯ್ಯೋ, ಈ ಗಂಡಂದ್ ಒಂದ್ ಕಾಟ ಆದ್ರೆ ಅಬ್ಬಾ ಈ ಮಗಳದ್ 100 ಕಾಟ. ಲೇ, ಈ ಕನ್ನಡಿನ ನೀನು ಬಿಡ್ತಾ ಇಲ್ವೋ, ಇಲ್ಲ ಕನ್ನಡಿ ಆಗಿರೋ ದಯ್ಯನೇ ನೀನು ಬಿಡ್ತಾ ಇಲ್ವೇ? ಲೇ ಬಚ್ಚ ಇಲ್ವೇ? ಬಂದೇ ಇರಮ್ಮ, ಯಾವಾಗ್ಲೂ ಬೈತಾನೆ ಇರ್ತೀಯ. ಈ ಹೆಣ್ಮಕ್ಳೇ ಹಿಂಗೆ ಕನ್ನಡಿ ಮುಂದೆ ನಿಂತ್ಕೊಂಡ್ಬಿಟ್ರೆ ಪ್ರಪಂಚನೇ ಮರ್ತೋಗ್ಬಿಡ್ತಾರೆ. ಆಹಾ, ಒಲ್ಲೆ ಚೆನ್ನಾಗಿದೆ ಕಣೆ. ಚೆನ್ನಾಗಿದ್ಯಾ? ಚೆನ್ನಾಗಿ ಬುಳುಕಿಸ್ತೀಯ. ಏನಮ್ಮ ನೀನು? ಒಂದ್ ಕೆಲ್ಸ ಮಾಡಮ್ಮ, ಈ ಕನ್ನಡಿ ಮುಂದೆ ನಿಂತ್ಕೊಂಡು ಒಬ್ಳೆ ಒಂಟ್ರ ಬಡಿಕೆಂಗ್ ಮಾತಾಡ್ತಾ ಇರೋ. ನಾನ್ ಬೀಗ ಹಾಕೊಂಡು ಹೋಯ್ತೀನಿ. ಯಾವ ಹೆಣ್ಗಾಕಾಯ್ತದೆ ನಿಂತವು ನಿಮ್ಮ ಅಪ್ಪನ್ ತಾವು? ಬತ್ತಿ ಇಲ್ವೇ? ಬಂದೆ ಬಂದೆ. ನೋ ಮಲ್ಲೇಶಿ, ಅಲ್ಲಿ ನೋಡು ರಸ್ಪುರಿ ಮಾವನಣ್ಣು. ಅಯ್ಯೋ ಬೇಡ ದಣಿ, ಅದು ಆ ಸಿಪಾಯಿ ಪ್ರಾಣ. ಅದ್ರ ತಂಟೆಗೆ ಹೋಗ್ಬೇಡಿ. ಏಯ್, ಇವತ್ತ ಆ ಸಿಪಾಯಿ ಎಂತ ಬಾಂಬ್ ಬಿಡ್ತೀನಿ ನೋಡ್ತಾ ಇರು. ಇಲ್ಲೇನೇ ಮಾಡ್ತಾ ಇದ್ಯಾ? ಕನ್ನಡಿ ನೋಡ್ತಾ ಇದ್ದೆ. ನೋಡಾಯ್ತಾನೆ, ಮತ್ ನಡಿ ಹೋಗೋಣ. ಎಲ್ಲಿಗೆ? ಏಯ್ ಬಾರ ಇಲ್ಲಿ. ಯಾವನ ಅವನ ಇಲ್ಲಿ ಫೋಟೋ ಎತ್ತವನು? ವೆಲ್ಕಮ್ ವೆಲ್ಕಮ್ ಸಿಪಾಯಡ. ಫೋಟೋ ಹಿಡಿಸ್ಕೊಳಕ್ಕೆ ವಂಡರ್ಫುಲ್ ಜಾಗಕ್ಕೆ ಬಂದ್ಬಿಟ್ಟಿದ್ಯಾ. ನಿನ್ನೆಲ್ಲೋ ನೋಡಿದ್ದೀನಲ್ಲ. ಏನ್ ಬ್ರದರ್ ಹಿಂಗ್ ಕೇಳ್ಬಿಟ್ರಿ? ಅವತ್ತು ಗಿಣಿ ಶಾಸ್ತ್ರ ಹೇಳೋವಾಗ ನಿಮ್ ಕೈ ಸರಿಯಾಗಿ ಇಕ್ಕಿಸ್ಕೊಂಡಿದ್ದಾನೆ ಅಲೂರ. ಓಹೋ,
ಅವನೇನ ನೀನು? ಅವತ್ ಎಡ್ಗಂಡು ಎಕ್ಕುಟ್ಟೋಗಿ ಒಕ್ಕಂಡ್ ಶುಕ್ಲಾಚಾರ್ಯ ಆದ್ಮೇಲೆ ಸುಕುಮನಿಗೆ ಟಿಕೆಟ್ ಕೊಟ್ಬಿಟ್ಟು ಈ ಸ್ಟುಡಿಯೋ ಮಡಿಕೊಂಬಿಟ್ಟೆ. ಒಂಟಿ ಕಣ್ಣಲ್ಲಿ ಮಾಡೋ ಕಸ್ಬು ಅಂದ್ರೆ ಇದೊಂದೇ ಅಲೂರ. ಸರಿ ನಂದು ನನ್ ಬೊಂಬೆದು ಒಂದ್ ಭರ್ಜರಿ ಫೋಟೋ ತೆಗಿ. ನನ್ ರಾಮ ನಿನ್ ಮೈಲಾರಿನ ಸೋಲಿಸ್ತಾನೆ. ಆಯ್ತಿರೋ ಮೈಲಾರಿ ಬಾ. ಭಯ ಆಗ್ತಿದೆ. ನಾನಿರುವಾಗ ನೀನ್ ಯಾಕೆ ಎದುರ್ತೀಯ? ಏಯ್ ನನ್ ರಾಣಿನ ಸಂತೆ ಸುತ್ತಿಸ್ಕೊಂಬ, ಹುಷಾರು. ಅದು ನಕ್ಕೊಂಡೋಗಲೇ. ಕರೀಂಬಾಯ್ ನಯ ಬೊಂಬೆ ದೇಕ್ರೆ. ನನ್ ಬೊಂಬೆನೆ ಬೀಳಿಸ್ತೇನಾ? ಮಾಫ್ ಕರ್ದು ಅಣ್ಣ ಕ್ಷಮಿಸ್ಬಿಡೋಣ, ಬಿಟ್ಬಿಡೋಣ. ನನ್ನ ಮೈಲಾರಿನ ಸೋಲ್ಸಕ್ಕಾಯ್ತದ? ಕೊಡಾಯಲೆ. ಆಹಾ ಇದೊಂದ್ ಚೆನ್ನಾಗ್ ಕಲ್ತಿದ್ಯಾ ಕಣೆ ನೀನು. ನನ್ನ ನೋಡಿದ ತಕ್ಷಣ ಬಾಯ್ ಬಿಡ್ತೀಯ. ಅದ್ ಸರಿ, ಇಲ್ಲೇ ಬಿದ್ದಿರ್ತೀಯಲ್ಲ, ಮನೆಗ್ ಬರ್ತೀಯ? ಮತ್ತೆದ್ದಳು ಹೋಗೋಣ. ಯಾಕೆ? ಅದಕ್ಕೆ ಯಾಕೆ ಕಳ್ತೀಯ? ಇಲ್ಲಿ ತೋರ್ಸು ನಿನ್ ಕಾಲು. ಸರಿ ನಿನ್ ಕಾಲು ನಿನ್ನ ಹತ್ರನೇ ಇಟ್ಕೋ. ಎಷ್ಟು ಕೆಜಿ ಇದೆ ನೀನು? 18. ನಾನು ನಿನ್ ವಯಸ್ಸು ಕೇಳಿಲ್ಲ, ನೀನ್ ತೂಕ ಕೇಳಿದ್ದು. ಗೊತ್ತಿಲ್ಲ? ಈಗ ನನಗೆ ಗೊತ್ತಾಗತ್ತೆ ಬಿಡು. ಸುದ್ದಿಸ್ವರಪ್ಪ, ಅಲ್ಲೋ ನನ್ ಮಗಳ ಅದೃಷ್ಟನ ಈಗ್ಲೇ ಚಂದಾಗ್ ನೋಡ್ಕತಾನೆ. ನೀವೇನ್ ಕಟ್ತೀರಾ ಹೇಳಿ? ನನ್ ಜಾಗಿರ್ನೆಲ್ಲ ಇಡ್ತೀನಿ, ಅದಕ್ಕೆ ಎಲ್ರಷ್ಟು ನೀನೇನ್ ಇಡ್ತೀಯ ಹೇಳು? ಈ ಹಳ್ಳಿಲಿರೋರು ಎಲ್ಲಾ ಜಮೀನ್ ಸೇರಿಸಿದ್ರು ಇವ್ರ ಜಾಗಿರ್ನ ಕಾಲ್ಬಾಗ ಆಗಕ್ಕಿಲ್ಲ. ಇನ್ ದುಪ್ಪಟ್ಟು ಅಂತ ನಾನು ಏನ್ ತೋರ್ಸ್ಲಪ್ಪ? ಈ ಮಾತ್ನ ದುಪ್ಪಟ್ಟು ಕೊಡ್ತೀನಿ ಅಂತ ಹೇಳಕ್ ಮುಂಚೆನೆ ಯೋಚಿಸ್ಬೇಕಾಗಿತ್ತು. ಈಗ ಮಾತ್ ಬದಲಾಸಕ್ಕಾಗಲ್ಲ. ಸರಿ, ನಾನು ಹೇಳ್ತೀನಿ. ನೀನ್ ಗೆದ್ರೆ ನನ್ ಜಮೀನೆಲ್ಲ ಕೊಡ್ತೀನಿ. ನಾನ್ ಗೆದ್ರೆ ನಿನ್ ಮಗಳನ್ನ ಕೊಡ್ತೀಯಾ? ಆಗುತ್ತೋ ಆಗಲ್ವಂತ ಹೇಳಯ್ಯ. ಇಲ್ಲ ಸೋತೆ ಅಂತ ಒಪ್ಕೋ, ನಾನು ಹೋಗ್ತೀನಿ. ಬಾರಲ್ಲ, ಇವನ ಹತ್ರ ಏನ್ ಮಾತು? ನಿಂತ್ಕೊಳಯ್ಯ. ನನ್ನ ಮೈಲಾರಿನ ಸೋಲ್ಸೊಟ್ಟಾಗಿರು ಸುತ್ತ 10 ಹಳ್ಳಿನಲ್ಲಿ ಹುಟ್ಟೇ ಇಲ್ಲ. ಕರ್ಸೋ ನಿನ್ ಟಗರ್ನ, ಯಾರ್ ಗೆಲ್ತಾರೋ ನೋಡೇ ಬಿಡೋಣ. ಅದು ಬಾಜಿ ಬೆಟ್ಟಯ್ಯ ಅಂದ್ರೆ. ಕೊಟ್ಟ ಮಾತಿಗೆ ತಪ್ಪಬಾರ್ದು. ಬೆಟ್ಟಯ್ಯ ಮಾತು ಕೊಟ್ಟ ಮೇಲೆ ಮುಗೀತು. ತಲೆ ಬಿದ್ರು ಮಾತಿಗೆ ತಪ್ಪಲ್ಲ. ನೋಡ್ರಪ್ಪ, ನಾನ್ ಗೆದ್ರೆ ಇವ್ರ ಜಮೀನೆಲ್ಲ ನನಗೆ. ನಾನ್ ಗೆದ್ರೆ ಇವನ್ ಮಗಳು ನನಗೆ. ಏನೋ ಸರಿ. ರಾಮಯ್ಯ, ಕರ್ಕೊಂಬರ್ಲ ಮೈಲಾರಿನ. ನೋ ಮಲ್ಲೇಶಿ, ಕರ್ಕಂಬ ನಮ್ ಟಗರ್ನ. ಈ ಜನ ಯಾಕೆ ಹಿಂಗ್ ಓಡ್ತಾವ್ರೆ? ಕಮಲಮ್ಮ, ನಿನ್ ಗಂಡ ಟಗರು ಪೋಟಿಲಿ ನಿನ್ ಮಗಳು ಶಾಂತಿನೇ ಪಣಕ್ಕೆ ಇಟ್ಬಿಡವನಂತೆ. ಮೆರಿತಾ ಇಲ್ಲ ನನ್ ಮಗ, ಗೆಲ್ತೀನಿ ಅಂತ. ಇದ್ಯಾಕ್ರೋ ಎಂದು ಕಾಣ್ದವ್ರಂಗೆ ಸಿಪಾಯಿ ನಂಗ್ ನೋಡ್ತೀವ್ರಿ? ಸಂತೆಲ್ ನಡೆದಿದ್ದ ವಿಷಯ ನಾವ್ಗೆ ಹೆಂಗ್ ಹೇಳೋದು ಅಂತ ಭಯ ಆಯ್ತಾಯ್ತ್ರಕ್ಕೋ. ನಿನ್ ಮುಖಕ್ ಮೀಸೆ ಬೇರೆ ಕೇಡು. ಈ ವಿಷಯ ಹೇಳಕ್ಕೆ ಇಷ್ಟೊಂದು ಹೆದರಿಕೆನಾ? ನಾನ್ ಹೇಳ್ತೀನಿ ಬಿಡು. ಸಿಪಾಯಿ
ಇದ್ಯಾಕೆ ಹುಡುಗಿಯನ್ನ ಕಂಡ್ರೆ ಮುಟ್ಟಿದ್ರೆ ಮುನಿಯಂಗ ಆಡ್ತೀಯ? ಇರುಕುತ್ತವ 4 ನಿಮಿಷ ಕುಂತ್ ಮಾತಾಡು. ನನ್ ಹೆಂಡ್ರಾಗೋ ಶಾಂತಿ ಬಿಟ್ಟು ಬೇರೆ ಯಾರು ನನ್ ಪಕ್ಕದಲ್ಲಿ ಕೂತ್ಕೊಳ್ಳೋಕ್ ಪರ್ಮಿಟ್ ಇಲ್ಲ ಅಂತ ನಾನು ಅವತ್ತು ಹೇಳ್ತೀನಿ. ಆದ್ರೂ ನೀನು ನೀನ್ ಶಾಂತಿ ಈ ಸಿಪಾಯಿ ಸವಸ ಸಾಕು ಅಂತ ಬೇರೆ ಯಾವನ್ಗೋ ಹೆಂಡ್ರ ಅನ್ಕೊಂಡವಳೆ. ಈಗಲೂ ಇರುಕುಗೆ ನಿನ್ ಮಗ್ಳಗೆ ಜಾಗ ಇಲ್ವಾ ಸಿಪಾಯಿ? ಏನಂದ್ರೆ? ಹೌದಯ್ಯ, ನೀನ್ ಇಲ್ಲಿ ಶಾಂತಿ ಶಾಂತಿ ಅಂತ ಸೇನೆ ಕುಡ್ಕೊಂಡು ಕನ್ಸ್ ಕಾಣ್ತಿದ್ರೆ ನಿನ್ ಮಾವ ಮಗಳನ್ನೇ ಬಾಜಿಗಿಟ್ಟು ಸೋತವನೆ. ನಿನ್ಗೆ ಹೆಂಡ್ರ ಆಗ್ಬೇಕಾದವಳು ಆ ಜಮೀನ್ದಾರನ್ ಸೊಸ ಆಯ್ತಾಳೋ ಇಲ್ಲ ಅವನ ಮಗನಿಗೆ ರಕ್ಷಣೆ ಆಯ್ತಾಳೋ ಗೊತ್ತಿಲ್ಲ. ನಿನ್ ಬೆಲೆ ಎಷ್ಟೇ? ಇಲ್ಲ, ನಿನಗ್ ಬೆಲೆ ಕಟ್ಟೋಕೆ ಆಗಲ್ಲ. ಅದಕ್ಕೆ ನೋಡು ನಿನ್ನ ಯಾರು ಜೂಜಲ್ಲಿ ಇಡ್ಲಿಲ್ಲ. ಆದ್ರೆ ನಮ್ಮಪ್ಪನೇ ಜೂಜಲ್ಲಿ ಇಟ್ಬಿಟ್ಟ. ಬ್ಯಾಡ ಬ್ಯಾಡ ಬ್ಯಾಡ, ಈ ಬಾಜಿ ಕಟ್ಟೋ ಚಟ ಒಳ್ಳೇದಲ್ಲ ಅಂತ ಬಡ್ಕೊಂಡೆ, ಕೇಳಲಿಲ್ಲ. ಈಗ ಮಗಳನ್ನೇ ಜೂಜ್ನಾಗಿಕ್ಕೆ ಸೋತು ಬಂದಿದ್ಯಲ್ಲ. ನೋಡು, ಈ ಇಸ್ಯ ಅಳಿ ಮೈನ್ಗೆ ಏನಾರು ತಿಳಿದ್ರೆ ಏನಾಯ್ತದ ಗೊತ್ತಾ? ನೀನ್ ಬ್ಯಾಡ ಚಟಕ್ಕೆ ಬಿದ್ದು ಈ ಮನೆ ಎಕ್ಕುಟ್ಟು ಹೋಗುವಾಗ ಮಾವನ್ ಮನೆ ಅಂತ ಮರುಗಿ 3 ಹೊತ್ತು ಅನ್ನ ಹಾಕ್ತೊಂದ್ ಬೆನ್ನಿಗೆ ಚೂರಿ ಹಾಕ್ಬಿಟ್ಟಲ್ಲಯ್ಯ. ಈಗ ಅವನಿನ್ನ ಸುಮ್ಮನೆ ಬಿಟ್ಟಾನ? ಬಿಡಕ್ಕಿಲ್ಲ. ಎಂಟಿನ ಕಳ್ಕೊಂಡ್ ಸಿಟ್ನಾಗೆ ಸ್ವಂತ ಮಾವ ದಕ್ಷಿಣ ಭಸ್ಮ ಮಾಡಿದ ಮಹಾಶಿವನಂಗೆ ತನ್ನ ಪ್ರೀತಿನ ಕಳ್ಕೊಂಡು ಇವನು ನಿನ್ ಸುಮ್ನೆ ಬಿಟ್ಟಾನ? ಇಷ್ಟಂದ್ರೆ ಗರಡ್ಗಮ್ಮ ನಿಂತ್ಕೊಂಡಿದ್ದಿಲ್ಲಯ್ಯ. ಹೋಗಯ್ಯ ಹೋಗು, ಹಳಿ ಮೈನ್ ಕಾಲಿಗೆ ಬಿದ್ದು ತೆಪ್ಪಾಯ್ತು ಅಂತ ಕೇಳ್ಕೊ, ಕಾಲ್ ತೊಳೆದು ಕನ್ಯಾದಾನ ಮಾಡ್ಕೊಟ್ಟು ನಿನ್ನ ಪಿರಾಣ ಉಳಿಸ್ಕೊ. ಹೋಗಯ್ಯ ಹೋಗಯ್ಯ ಹೋಗು. ಹೋಯ್ತೀನಿ ಕಣೆ, ಹೋಯ್ತೀನಿ. ಮಗ, ನಿಮ್ಮಪ್ಪನೇ ನಿನಗೆ ದ್ರೋಹ ಮಾಡ್ಬಿಟ್ಟ. ನಿನ್ ದುಃಖ ಎಂತದೋ ಅನ್ನೋದು ನನಗೆ ಗೊತ್ತು. ಆದ್ರೂ ನಿಮ್ಮಪ್ಪನ್ನ ಅಪ್ಪ ನೀನಾ? ಜನ್ಮ ಕೊಟ್ಟ ತಂದೆ ಅಂತ ನಿನ್ನ ಮೇಲೆ ಜೀವನ ಇಟ್ಕೊಂಡಿದ್ದೆ. ಆದ್ರೆ ಜೀವನ ಇಲ್ಲದ ಬೊಂಬೆ ಹಾಗೆ ನನ್ನನ್ನೇ ನೀನು ಜೂಚಲ್ಲಿಟ್ಮೇಲೆ ನಿನ್ನ ಅಪ್ಪ ಅಂತ ಕರೆಯೋಕ್ ಬದಲು ಮಗ ಭಯ್ಯ ನಿನಗೆ ಎಷ್ಟು ಧೈರ್ಯ ಇದ್ರೆ ನನ್ನ ಹುಡುಗಿನ ಜೂಜಲ್ಲಿ ಸೋತು ಬರ್ತೀಯ? ನನ್ ಶಾಂತಿನ ಜೂಜಲ್ಲಿ ಇಡೋದು ಒಂದೇ, ನಾನ್ ಎದೆಗೆ ಬಾಂಬ್ ಇಡೋದು ಒಂದೇ.
ಯಾರ್ದೋ ಮನೆಗೆ ನುಗ್ಗಿ ಒಂದ್ ಹುಡುಗಿನ ಹೊತ್ಕೊಂಡು ಹೋಗೋದು ಸಿಪಾಯಿ ಆಗ್ತಾಗೆ ಸರಿಯಲ್ಲ. ನನ್ನ ಗಲ್ಡಿಯಾಗಿ ಬೆಳೆದ ಗಂಡು ಇಂಥ ಕೆಲಸ ಮಾಡಿದ್ರೆ ನಂಗೆ ಅವಮಾನ ಮಾಡ್ದಂಗೆ. ನಿಮ್ ಹಳ್ಳಿಯವನೊಬ್ಬ ಹುಡುಗಿನ ಮಾರ್ಕೊಂಡ್ರೆ ಅವಮಾನ ಆಗ್ಲಿಲ್ಲ, ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಹುಡುಗಿನ ಎತ್ಕೊಂಡೋದ್ರೆ ಅವಮಾನನಾ? ಶಿವು, ನನ್ನ ಮಗ ಆದವನು ಹುಡುಗಿನ ಗೆದ್ದು ರಾಮ ಅನ್ಸ್ಕೋಬೇಕು, ಸೀತೆನ ಕದ್ದ ರಾವಣ ಆಗಬಾರ್ದು. ನಾಳೆ ಪಂಚಾಯತಿ ಸೇರ್ಸವ, ನ್ಯಾಯ ತೀರ್ಮಾನ ಮಾಡವ. ಈ ಶಾಂತಿನ ಕಟ್ಕೊಳ್ಳೋ ನಾನೇ ಅಂತ ಊರಿಗೆ ಗೊತ್ತಿರುವಾಗ ಏನ್ ಪಂಚಾಯತಿ ಆಗ್ಬೇಕು ಉಸ್ತಾದ್? ಆ ಬೆಟ್ಟಯ್ಯ ಬಾಯಿ ತಪ್ಪು ಕೊಟ್ಟ ಮಾತಿಗೆ ದಂಡ ಹಾಕನ, ಬಾಜಿಲ್ ಗೆದ್ದವನಿಗೆ ಬದ್ಲಿ ಬಹುಮಾನ ಕೊಡೋಣ. ನಾಳೆ ತನಕ ತಡ್ಕ ಮಗ. 8 ದಿನ ಇವಳಿಗೆ ಎಂತ ಕಾದವನು, ಇನ್ನೊಂದ್ ದಿನ ತಡ್ಕೊಳಕ್ಕಾಗಲ್ವಾ? ನನ್ನ ಮಾತು ಕೇಳು, ಅವಳಲ್ಲಿ ಬಿಟ್ಬಿಡು. ಉಸ್ತಾದ್, ನಿಮ್ ಮಾತಿಗೆ ಬೆಲೆ ಕೊಟ್ಟು ನೀವ್ ಹೇಳ್ದಂಗೆ ಕೇಳ್ತಾ ಇದ್ದೀನಿ. ನಾಳೆ ತೀರ್ಮಾನ ಉಲ್ಟಾ ಏನಾರು ಆದ್ರೆ ಗೆದ್ರೆ ದೇಶ ಗೆಲ್ಲಬೇಕು, ಇಲ್ಲ ಕಂಬಳಿ ಒದ್ಕೊಂಡ್ ಮನಿಕಬೇಕು. ಅದು ಬಿಟ್ಟು ಶಿಳಾವರ್ ಲೋಟ್ತಾಗೆ ಬೆಲ್ಲದ ಕಾಪಿನೂ ಕುಡಿಯೋಕೆ ಹೋಗ್ತಾ ಇಲ್ದಿರೋ ಹುಡುಗಿಗೆ ಈ ಪಾರ್ಟಿ ಅಡಾವುಡಿ ಮಾಡ್ದಲ್ಲ ಮಗ. ಈ ಡಿಫ್ರೆಂಟ್ ವಿಜಿನ ಅರ್ಥ ಮಾಡ್ಕೊಳ್ಳೋದು ಸಾನೆ ಡಿಫಿಕಲ್ಟ್ ಡ್ಯಾಡ್. ಮೊದಲನೇ ಗೇಮ್ ಅಲ್ಲಿ ಒಂದು ಹಕ್ಕಿನ ಹಿಡಿದಿದ್ದೀನಿ, ಅದೇ ಹಕ್ಕಿಯಿಂದ ಇನ್ನೊಂದು ಹಕ್ಕಿನ ಹೊಡಿತೀನಿ. ಈ ಇಂಗ್ಲಿಷ್ ಸ್ಕೀಮ್ಗೆ ಆ ಸಿಪಾಯಿ 100ಕ್ಕೆ 100% ಸಿಕ್ಕಾಕೋತಾನೆ. ಆಮೇಲೆ ಈ ಹಳ್ಳಿಗೆ ನಾನೇ ಕಿಂಗ್, ನಾನೇ ಮಹಾರಾಜ. ನೀನ್ ಮಹಾರಾಜ ಅನ್ನಿಸ್ಕೋಬೇಕು ಅಂತ ಆ ಸಿಪಾಯಿ ಸುದ್ದಿಗೇನಾದ್ರೂ ಹೋದ್ರೆ ಮಾರಣ ಹೋಮ ಆಗ್ಬಿಡುತ್ತೆ. ಬೇಡದ ಆಟ ಆಡಿ ಗೆದ್ದೆ ಅಂತ ಮೆರಿಬೇಡ ವಿಜಿ. ಆ ಹುಡುಗಿನ ಮರ್ತು ಬಿಡು. ಮರೆಯಕಲ್ಲ ಮಮ್ಮಿ, ನಾನು ಬೆಟ್ ಕಟ್ ಗೆದ್ದಿದ್ದು ಆ ಹುಡುಗಿ ಸೊಂಟ ಹಿಡ್ಕೊಂಡು ಸುತ್ತಿ ಆ ಸಿಪಾಯಿಗೆ ಹೊಟ್ಟೆ ಉರ್ಸಕ್ಕೆ. ಅವತ್ತು ತಾನೇ ದೊಡ್ಡ ದಾದ ಅಂತ ನಮ್ಮನ್ನೆಲ್ಲ ತದಗ್ದವನ್ಗೆ ನಮ್ ತಾಕತ್ ತೋರ್ಸಕ್ಕೆ. ಆ ಬಿರುಗಾಳಿ ಎದುರಿಗೆ ನಿನ್ ತಾಕತ್ ತೋರ್ಸಕ್ ಹೋದ್ರೆ ತರಗೆಲೆ ತರ ತತ್ತರಿಸ್ಬೇಕಾಗತ್ತೆ. ವಿಜಿ, ನಾಳೆ ಪಂಚಾಯತಿಲಿ ಆ ಹುಡುಗಿನ ಬೇಡ ಅಂತ ಹೇಳ್ಬಿಡು. ಬೇಕಾದ್ರೆ ಮಾತಾಡ್ಬೇಡ ಮಮ್ಮಿ, ಇದು ಜಮೀನ್ದಾರ್ ರುದ್ರೇಗೌಡರ ಮರ್ಯಾದೆ ಪ್ರಶ್ನೆ. ಅವ್ರ ಮಗ ಗೆದ್ದಿದ್ದನ್ನ ಯಾವತ್ತು ಬಿಟ್ಕೊಡಲ್ಲ. ಬೇಷ್ ಬೇಷ್, ಸರಿ ಗೆಲ್ದ ಮಗ ನೀನು. ಗೆದ್ದನ್ನ ಬುಟ್ ಕೊಟ್ಬಿಟ್ಟು ನೀನೇನ್ ದಾನ್ಸೂರ್ ಕರ್ಣ ಅಂತ ಅನ್ನಿಸ್ಕೋಬೇಕಾಗಿಲ್ಲ ಬಿಡು. ಹಠ ಕಟ್ಟಿ ದುರ್ಯೋಧನ ಅನ್ನಿಸ್ಕೊಳ್ಳೋ ಬದಲು ಬಿಟ್ಕೊಟ್ಟು ದೊಡ್ಡ ಮನುಷ್ಯ ಅನ್ನಿಸ್ಕೊಳ್ಳೋದು ಒಳ್ಳೇದು. ಮುಚ್ಚು ಬಾಯ್. ನನ್ ಮನೆ ಮರ್ಯಾದೆ ಕಾಯ್ತೀನಿ ಅಂತಿರೋ ನನ್ ಮಗ ಈಗ ರಾಕ್ಷಸನ? ಹಿಂಗೆ ಅವನ ಮನ್ಸನ ನಿಂಗೆ? ಮಗ, ನಾನ್ ನಿನ್ ಜೊತೆಯಾಗಿ ಇವನಿ ಕಂಡ್ಲ. ನಾಳೆ ಪಂಚಾಯತಿನಾಗ ಯಾರ್ ನ್ಯಾಯ ಗೆಲ್ತೈತೆ, ಯಾರ್ ಮರ್ಯಾದೆ ಉಳಿತೈತೆ ನೋಡೇ ಬಿಡವ. ಸುರು ಹಚ್ಕೊಳ್ಳಿ. ನಿನ್ನೆ ನಡೆದ ಟಗರು ಪೋಟಿಲಿ ನಮ್ ಬಾಜಿ ಬೆಟ್ಟಯ್ಯ ಯಾರೂ ಮಾಡದೇ ಇರುವಂತ ತಪ್ಪು ಮಾಡ್ಬಿಟ್ಟಿದ್ದಾನೆ. ತನ್ನ ಮಗಳನ್ನೇ ಪಣವಾಗಿಟ್ಟು ಸೋತಿದ್ದಾನೆ. ಇದ್ರ ಬಗ್ಗೆ ವಿಚಾರಣೆ ಮಾಡೋದಿಕ್ಕೆ ಈ ಪಂಚಾಯತಿ ಸೇರಿದೆ. ಇಂಥ ಮನಮುರುಕ್ ಬುದ್ಧಿ ಬೆಟ್ಟಯ್ಯಂಗ್ ಬರಬಾರ್ದಾಗಿತ್ತು, ಬಂದ್ಬಿಟ್ಟದೆ. ಹಂಗಂತ ಮಾನವಂತರಾದವ್ರು ನಾವೆಲ್ಲ ಸುಮ್ಕಿದ್ರೆ ನಮ್ಮ ಶಿವನಹಳ್ಳಿನೇ ಒಡೆದೋಯ್ತದೆ. ಅದಕ್ಕೆ ಜೂಜಿನಾಗಿ ಗೆದ್ದಿರೋ ಮರಿಜಮೀನ್ದಾರರು ಬದ್ಲಿ ಬಹುಮಾನಕ್ಕೆ ಒಪ್ಕೋಬೇಕು ಅಂತ ಸಿಪಾಯಿ ಪರವಾಗಿ ನಾವೆಲ್ಲ ಕೇಳ್ಕೊಂತ ಇದ್ದೀವಿ. ಬೆಟ್ನಲ್ಲಿ ಗೆದ್ದವನು ನಾನು, ಸೋತವನು ಈ ಬೆಟ್ಟಯ್ಯ. ನಮ್ ವ್ಯಾಪಾರದ ಮಧ್ಯೆ ತಲೆ ಹಾಕಕ್ಕೆ ಈ ಸಿಪಾಯಿ ಯಾರು? ನನಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇಲ್ಲ. 20 ವರ್ಷದಿಂದ ಶಾಂತಿನ ಈ ದಿಲ್ನಾಗ ಇಟ್ಕೊಂಡು ಕಾಯ್ತಿರೋನು ಕಣೋ ಈ ಸಿಪಾಯಿ. ನಾನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋಳ್ನ ಸಂತೆಲ್ ಮಾರೋ ಸರ್ಕ್ ನಂಗೆ ಈ ಬೆಟ್ಟಯ್ಯ ಜೂಜಲ್ಲಿಟ್ಟ ಅಂತ ಗೊತ್ತಾದಾಗ್ಲೇ ನಾನು ಅವಳನ್ನ ಹೊತ್ಕೊಂಡೊಟ್ಟೋಗಿದ್ದೆ. ನನ್ನ ತರ್ದಿ ಉಸ್ತಾದ್ ಮಾತಿಗೆ ಬೆಲೆ ಕೊಟ್ಟು
ನಾನು ಇಲ್ಲಿಗೆ ಬಂದಿದ್ದೀನಿ, ನೀನು ಅಷ್ಟೇ. ನನ್ ಶಾಂತಿನ್ ಬಿಟ್ಟು ಇನ್ನೇನ್ ಬೇಕಾದ್ರೂ ಕೇಳು. ಇಲ್ದಿದ್ರೆ ನಾನ್ ಮಾತಾಡಕ್ಕಿಲ್ಲ, ನಾನ್ ಬಂದೂಕ ಮಾತಾಡದ ಅಷ್ಟೇ. ಓಹೋ, ಬಂದೂಕ ಅಂದ ತಕ್ಷಣ ಬೆಟ್ನಲ್ಲಿ ಗೆದ್ದು ಹುಡುಗಿನ ಬೇಟಲ್ ಸಿಕ್ಬಿಕನ ಬಿಟ್ಬಿಡಕ್ಕೆ ಈ ಡಿಫ್ರೆಂಟ್ ಬಿಜಿ ಬೇದ್ರೆ ಬೊಂಬೆ ಅಲ್ಲ ಕಣೋ. ಹುಡುಗಿನ ಜೂಜಲ್ಲಿಟ್ಟು ದೊಡ್ಡ ತಪ್ಪು ಮಾಡಿರೋದು ಅಲ್ದೆ ಗೆದ್ದಿದ್ದೀನಿ ಅಂತ ಗೈರತ್ ತೋರಿಸಿದ್ರೆ ನಿನ್ನ ಗಾಳಿ ಪಡ್ದಂಗ್ ಗಿರಿಕೆ ಓಡಿಸ್ಬಿಟ್ಟೇನು. ಹುಷಾರ್ ಶಿವು, ದುಡುಕ್ಬೇಡ ಮಗ. ಆದ್ರೆ ಸಿಪಾಯಿ ಹೇಳಿದ್ದು ಸರಿ ಅಲ್ವಾ? ಸಂತೆಲ್ ಮಾಡಿರೋದೇ ತಪ್ಪು, ಅದನ್ನ ಇಲ್ಲಿ ಸಾಧಿಸೋದು ದೊಡ್ಡ ತಪ್ಪಲ್ವಾ? ಯೋ ರಾಮದಯ್ಯ, ಓತಿ ಕಾಟಕ್ ಬೇಲಿಗೂಟನೇ ಸಾಕ್ಷಿ ಅಂದಂಗೆ ನಿತ್ಯ ಪೋಟಿನಾಗೆ ಸಾಕ್ಷಿಯಾಗಿ ಪುಂಗಿ ಊದ್ತಾ ಇದ್ದವನು ಇವತ್ತು 2 ತಲೆ ಹಾವನಂಗೆ 2 ಕಡೆ ವಾಲಾಡ್ತೀಯ. ಅದು ಹಾಗಲ್ಲ ಮಲ್ಲೇಶಿ. ಮತ್ತಿನ್ ಹೆಂಗೆ? ಇನ್ನೆಂಗಯ್ಯ ಪೂಜಾರಿ, ಬೆಟ್ ಕಟ್ಟವಾಗ್ಲೇ ಇವನಿಗೆ ಬುದ್ಧಿ ಇರ್ಬೇಕಾಗಿತ್ತು. ಕಟ್ಟೋದೊಂದು ಕೊಡೋದೊಂದು ಅಂದ್ರೆ ಯಾವನೇ ಕೇಳ್ತಾನೆ? ನಾನ್ ಗೆದ್ದಿದ್ದನ್ನ ಬದಲಾಯಿಸೋ ಹಕ್ಕು ಈ ಪಂಚಾಯತಿಗೂ ಇಲ್ಲ, ಪಾರ್ಲಿಮೆಂಟ್ಗೂ ಇಲ್ಲ. ಕಂಬ ಕಂಡ್ರೆ ಕಾಲೆತ್ತೋ ನಿನ್ನಂತ ನಾಯಿನ್ ಬದಲಾಯಿಸೋದಕ್ಕೆ ಪಂಚಾಯತಿ ಪಾರ್ಲಿಮೆಂಟ್ ಆಗ್ಬೇಕು. ನಾನ್ 2 ಗಾಲಿನ ಬುಟ್ಟೆ ಸಾಕು. ನಿನ್ನ ಸಿಟ್ಟಿನ ಕೈಯಾಗಿ ಬುದ್ಧಿ ಕೊಟ್ಟು ಪಂಚಾಯತಿ ನಾಡ್ ಮಾಡಬೇಡ. ಜಮೀನ್ದಾರನ ಬದ್ಲಿ ಬಹುಮಾನ ಕೊಪ್ಸೋ ಜವಾಬ್ದಾರಿ ನಂದು. ಬದ್ಲಿ ಬಹುಮಾನಕ್ಕೆ ನಾವು ಒಪ್ಕೊಂಡ್ರು ಬೆಟ್ಟೆ ಅಂತ ಕೊಡಕ್ ಏನೈತೆ? ಬೆಟ್ಟಯ್ಯ ಬಡವನೇ ಇರಬಹುದು ಜಮೀನ್ದಾರ, ಆದ್ರೆ ನಮ್ ಶಿವನಹಳ್ಳಿ ಜನಕ್ಕೆ ಬಡತನ ಬಂದಿಲ್ವಲ್ಲ. ಬೇಕಾದ್ರೆ ನನ್ ಜಮೀನ್ ತಕ್ಕೊಳ್ಳಿ, ನಮ್ ಸಿಪಾಯಿಗೆ ಶಾಂತಿನ ಕೊಡಿ. ಯೋ ಉಸ್ತಾದ್, ನಾವೇನು ಬೀದಿ ಸುತ್ತ ಬೆಗ್ಗರ್ಗಳು ಅನ್ಕೊಂಡ್ಯಾ? ನಮ್ಮ ಹತ್ರ ಇಲ್ದಿರೋ ಜಮೀನು ನಿನ್ನ ಹತ್ರ ಇದೆಯಾ? ಬೇಕಾದ್ರೆ ನನ್ ಜಮೀನ್ ಬಿಟ್ಕೊಡ್ತೀನಿ, ಆ ಹುಡುಗಿ ಮಾತ್ರ ಬಿಟ್ಕೊಡಲ್ಲ. ಬಿಟ್ಕೊಡಕ್ ನೀನೇ ತೋಳನ್ ರಾಯನು ಬುಂಡೆ ಸಾರಾಯಿನ ಹರಾಜ್ಗಿಟ್ಟಂಗೆ ಬೇಡದ ಹುಡುಗಿನ ಬಾಜಿ ಗಿಟ್ಟಾಗ ನೀನ್ ಬೋಟಿ ತೆಗಿಬಿಡ್ಬೇಕಾಗಿತ್ತು. ಬಾದ್ಕವ್ ಏನಯ್ಯ ಶಂಕರಪ್ಪ, ಆ ದ್ವಾಪರದಾಗ ಕಟ್ಕೊಂಡೇನ್ರು ದ್ರೌಪದಿನೇ ಜೂಜಾಗಿಟ್ಟು ಧರ್ಮರಾಯ ದ್ಯಾವ್ರು ಅನ್ಸ್ಕೊಂಡ. ಈಗ ಇವ್ರು ಹುಡುಗಿನಿಟ್ಟು ಜೂಜಾಡಿದ್ರೆ ತೆಪ್ಪಾಗೋಯ್ತದ? ಸ್ವಾಮಿ, ಮನುಷ್ಯರು ಜೂಜಲಿಟ್ ಮಾಡ್ಕೊಳ್ಳೋದಕ್ಕೆ ಇದು ಮಹಾಭಾರತದ ಕಾಲ ಅಲ್ಲ. ಧರ್ಮರಾಯ ಆ ತಪ್ಪು ಮಾಡಿದ್ದಕ್ಕೆ ದುಶ್ಯಾಸನ ದ್ರೌಪದಿ ಸೆರೆಗೆಳ್ದಿದ್ದು ಕುರುಕ್ಷೇತ್ರ ಆಗಿದ್ದು. ಅದೇ ತಪ್ಪನ್ನು ಇಲ್ಲೂ ಮಾಡಿ ಈ ಶಿವನಹಳ್ಳಿನ ಮತ್ತೆ ಕುರುಕ್ಷೇತ್ರ ಮಾಡಬೇಡಿ. ಬರೀ ಕುರುಕ್ಷೇತ್ರ ಅಲ್ಲ, ಬಾಂಬೆ ಸರ್ವನಾಶದ ಹಿರೋಶಿಮಾ ಆಗ್ಬಿಡುತ್ತೆ. ಸಾವುಕಾರ್ರೆ, ನನ್ ಗಂಡ ಮಾಡಿದ ತಪ್ಪಿಗೆ ನನಗ್ ಶಿಕ್ಷೆ ಕೊಡಿ. ಜೀವ ಇರೋ ಗಂಡ ನಿಮ್ಮನೆಗ್ ಜೀತ ಮಾಡ್ತೀನಪ್ಪ. ಆದ್ರೆ ಚಿಕ್ಕವಳಿದ್ದಾಗಿಂದ ಸಿಪಾಯಿಗೆ ಕೊಡಬೇಕು ಅಂತ ನನ್ನ ಮಗಳ ಬಾಳಿಗೆ ಬೆಂಕಿ ಇಡಬೇಡಪ್ಪ. ನಿನ್ನ ಕಾಲಿಗೆ ಬಿದ್ದು ಬೇಡ್ಕೊಂತೀನಪ್ಪ. ಅನ್ಕೊಂಬಿಟ್ಲು ಅಂತ ಅನ್ಕೊಂಬಿಟ್ಲು. ನೀವು ಮನಸ್ಸಾಗಿ 1000 ಅನ್ಕೋಬಹುದು, ಅದು ಮುಖ್ಯ ಅಲ್ಲ. ನಿನ್ ಗಂಡ ಸಂತೆ ಒಳಗೆ 1000 ಜನದ ಮುಂದೆ ಮಾತು ಕೊಟ್ಟವನೆ, ಅದು ಉಳಿಸ್ಕೊಳ್ಳೋದು ಮುಖ್ಯ. ಏನಯ್ಯ ಬೆಟ್ಟಯ್ಯ, ಹೇಳು, ಒಟ್ಟು ಮಾತಂತೆ ನಡ್ಕೊಂಡು ಮರುವಾದಿ ಉಳಿಸ್ಕತ್ಯ, ಇಲ್ಲ ನೀನ್ ಎಲ್ಬಿಲ್ಲ ನಾಲ್ಗೆನ ಎಕ್ಕಡ ಅಂತ ಕರಿಬೇಕಾ? ಬಾಜಿ ಕಟ್ಟೋದ್ರಲ್ಲಿ, ಮಾತು ಉಳಿಸ್ಕೊಳ್ಳೋದ್ರಲ್ಲಿ ಸುತ್ತಮುತ್ತಲ ಹಳ್ಳಿಲಿ ದೊಡ್ಡ ಮನುಷ್ಯ ಅನ್ಸ್ಕೊಂಡ್ರು ನೀನು ಈಗ ಬಾಯ್ಬಿಟ್ಟು ಹೇಳಯ್ಯ. ಕೊಟ್ಟ ಮಾತನ್ನ ಹಿಂದಕ್ಕೆ ತಗೊಂಡು ನಮ್ಮ ಮಾನ ಉಳಿಸಯ್ಯ. ಯೋ ಬೆಟ್ಟಯ್ಯ, ಕೊಟ್ಟ ಮಾತನ್ನ ಹಿಂದಕ್ಕೆ ತಗೊಂಡು ಹಿಜರ ಅನ್ಸ್ಕೋಬೇಡ. ಬೇಕಾದ್ರೆ ನಿನ್ ಮಗಳನ್ನ ಆ ಸಿಪಾಯಿಗೆ ಕೊಟ್ಟು ಮದುವೆ ಮಾಡು. ಆದ್ರೆ ಒಂದು 4 ದಿನ ನಿನ್ ಮಗಳನ್ನ ನನ್ನ ಹತ್ರ ಕಳಿಸು, ಮಜಾ ಮಾಡಿ ಕಳಿಸ್ತೀನಿ. ಇದೇನ್ ಪಂಚಾಯತ್ಗೇನು ಪುಟ್ಟಾಡ್ಗೇನು? ಇವನೇನ್ ನನ್ನ ಮಗನ್ ಕೊಡ್ಲೇ ಬಿಡಂಗ ಅವನಲ್ಲಪ್ಪ. ಒಸಿ ನೋಡಿ.
ಸಿಪಾಯಿ ಬಿಡು ಅವನ್ನ. ಸಿಪಾಯ ಇಷ್ಟು ದಿವಸ ಅಳಿಮಯ ಅಂತಿದ್ದ ಅವನ್ಗೆ ಹಿಂಗ ಸಿಪಾಯ ಹೌದಾ? ಹೌದು ಕಣಯ್ಯ, ನೀನ್ ನನ್ನ ಅಳಿಮಯ್ಯ ಅಲ್ಲ. ನನ್ನ ಮಗಳನ್ನ ನಿನಗೆ ಕೊಡಕ್ಕಿಲ್ಲ. ಏನಂದೆ? ಹೋಟೆಲ್ ಮಾತು ಕೊಟ್ಟಂಗೆ ಚಿಕ್ಕ ಜಮೀನ್ದಾರರಿಗೆ ನನ್ನ ಮಗಳನ್ನ ಕೊಡೋದು. ನಿನ್ನಂತ ಕಟ್ಕನಿಗೆ ಹುಡುಕನಿಗೆ ನನ್ನ ಮಗಳನ್ನ ಕೊಡಕ್ಕಿಲ್ಲ. ನನ್ನ ಮಗಳನ್ನ ಜಮೀನ್ದಾರಣಿ ಮಾಡ್ತೀನಿ. ಹೌದಯ್ಯ, ಕೊಡಕ್ಕಿಲ್ಲ ಕೊಡಕ್ಕಿಲ್ಲ. ಅತ್ಯವ, ನಿನ್ನಂತ ಕೊಲೆಗಾರನ್ಗೆ ನನ್ನ ಮಗಳನ್ನ ಕೊಡಕ್ಕಿಲ್ಲ. ಇಲ್ಲಡು, ಇನ್ಮ್ಯಾಕ್ ನಮ್ ತಂಟೆಗೆ ಬರೋದ್ ಬಿಟ್ಬಿಟ್ಟು ಹೊಂಟೋಗಯ್ಯ, ಹೊಂಟೋಗು. ಎತ್ತಪ್ಪ ಮನೆ ಮಗಳು ಕೊಡಕ್ಕಿಲ್ಲ ಅಂತ ಅವ್ರೆ. ಇನ್ನೇನೈತೆ, ಮುಗಿದೋಯ್ತು. ಹೇಳ ಸಂಕ್ರಪ್ಪ ಅವ್ನಿಗೆ. ಶಿವು, ಬೆಟ್ಟಯ್ಯನೇ ಹಂಗಂದ್ಮೇಲೆ ಪಂಚಾಯ್ತಿ ತೀರ್ಮಾನವೂ ಅದೇ ಅಪ್ಪ. ಉಸ್ತಾದ್, ನೀವು ಕೂಡ ಹೆಣ್ಣನ್ನ ಪ್ರೀತಿ ಮಾಡೋನ್ಗಿಂತ ಹೆಣ್ಣನ್ನ ಕೊಂಡ್ಕೊಳ್ಳೋನ್ಗೆ ಜೈ ಅನ್ನೋ ನಿಮ್ ನ್ಯಾಯಕ್ಕೆ ಧರ್ಮಕ್ಕೆ ಥು! ಪ್ರೀತಿ ಪ್ರೇಮಕ್ಕೆ ಬೆಲೆ ಇಲ್ದಿರೋ ನಿಮ್ಮಂತ ಲೋಕ ಯಾರು? ಮಗನ್ ಮದ್ವೆ ವ್ಯವಸ್ಥೆ ಎಲ್ಲ ಹೆಂಗ್ಲ ನಡೀತಾ ಐತೆ? ಸರಿಯಾಗಿ ನಡೀತಾ ಐತೆ ಬುದ್ಧಿ. ಆಚಾರ ಮಾತ್ರ ಒಡವೆ ತಂದ್ಕೊಡ್ಲಿಲ್ಲ, ನಾನೇ ಹೋಗಿ ನೋಡ್ಕೊಂಡ್ ಬರ್ತೀನಿ. ನಿಂತ್ಕಳ್ಳ, ಈ ಜಮೀನ್ದಾರ್ ರುದ್ರೇಗೌಡ್ರ ಮನೆ ಮದ್ವೆ ಅಂದ್ರೆ ನೀನ್ ಯಾಕೆ ಆಚಾರಿ ತಕ್ಕ ಹೋಗ್ಬೇಕು? ಅವನೇ ಒಡವೆ ಎಲ್ಲ ತಕೊಂಡು ಇಲ್ಲಿಗೆ ಬರ್ತಾನೆ. ಓಹೋ, ಬುದ್ಧಿ 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 ಇಲ್ಲಿ. ಬಂಡೆ ತಂದೆ, ಇದ್ ನಾನ್ ನೋಡ್ಕತ್ತೀನಿ. ನೀನ್ ಮೊದ್ಲು ಆಚಾರಿ ಮನ್ ತಕ ಹೋಗಿದ್ ಬಾ, ಹೋಗು. ಈಗ ತಾನೇ ಹೋಗೋದ್ ಬೇಡ ಅಂದ್ರಲ್ಲ ಬುದ್ಧಿ. ನಾನ್ ಈಗ ಹೋಗ್ ಬಾ ಅಂತೀವ್ನಿ. ಬರೋನ್ ಬರ್ತಾನೆ ಅಂತ ಕಾಯ್ತಾ ಕುಂತ್ರ ಆಗ ಕೆಲ್ಸ ಆಯ್ತದೇನ್ಲ? ಮೊದ್ಲು ಹೋಗಿದ್ ಬಾ, ಹೋಗ್. ಆಯ್ತು ಬುದ್ಧಿ. ಲಕ್ಷ್ಮೋ, ಹೊಸಿ ಆಚಾರ ಮನೆ ತವ ಹೋಗಿದ್ ಬರ್ತೀನಿ. ಮದ್ವೆ ಆಗಿ ಇವತ್ತಿಗೆ 3 ವರ್ಷ ಆತು. ದೇವಸ್ಥಾನಕ್ಕೆ ಹೋಗ್ ಬರೋಣ ಅಂದೆ. ಮೊದಲು ನಮ್ ದೇವ್ರ ಕೆಲಸ ಮಾಡವ, ಆಮೇಲೆ ನಿಮ್ ದೇವ್ರ ನೋಡವ. ಬರ್ಲಾ? ಬರೋವಾಗ ಒಂದಿಟ್ಟು ಹಾಲ್ ತಕ್ಕಂಬ, ಪಾಯಸ ಮಾಡವ. ಆಗ್ಲೇ ಚಿನ್ನು. ಅವರೇ, ಇದೇನ್ರವ ಬಡವ್ರ ಮನೆ ಬಾಗಿಲು ಕಾಯ್ತಾ ಇದ್ದೀರಿ? ಹೇಳಿ ಕಳ್ಸಿದ್ರು ನಾನೇ ಬರ್ತಾ ಇದ್ದಲ್ರವ. ನಮ್ ಲಕ್ಷ್ಮನು ಸರಿ ಆಗವಳೆ. ನಿಮ್ಮನ್ನ ಇಲ್ಲೇ ನಿಲ್ಸ್ಬಿಟ್ಟು ಬಾಗಿಲು ಹಾಕೊಂಡು ಇವಳು ಏನ್ ಮಾಡ್ತಾವಳೆ ಅಂತ. ಓ ಲಕ್ಷ್ಮ, ನೋಡಿ ಇಲ್ಲಿ ಯಾರು ಬಂದವ್ರೆ ಅಂತ. ಅವರೇ, ಯಜಮಾನ್ರು ಹೇಳಿದ್ರು ಆಚಾರ ತವ ಹೋಗ್ಬಿಟ್ಟು ಒಡವೆನೆಲ್ಲ ತಕ ಬಂದ್ಬಿಡಪ್ಪ ಅಂತ. ನಾನು ಲಕ್ಷ್ಮಿ ಪಾಯಸ ಮಾಡ್ತೀನಿ, ಹಾಲ್ ತತ್ತಾರಲ್ಲ ಅಂದಿದ್ಲು, ಅದಕ್ಕೆ ಹಾಲ್ ಕೊಟ್ಟಾಗ ಅಂತ ಬಂದೆ ಕಣ್ರವ. ನಾನು ಇಲ್ಲಿ ಹೊಂಟೋಗ್ಬಿಡ್ತೀನಿ ಕಣ್ರವ. ಅವರೇ, ನಿಮ್ ಮಗನ್ ಮದ್ವೆಗೆ ಎಲ್ಲಾ ಕೆಲಸ ಮಾಡಿ ಮುಗಿಸ್ಬಿಟ್ಟಿವ್ನಿ. ಚಪ್ರ ಹಾಕ್ಸಿವ್ನಿ, ತಿನ್ನಿಸಿ. ಲಕ್ಷ್ಮಿ, 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 ಲಕ್ಷ್ಮಿ. ಏನು? ಏನೂ ಇಲ್ಲ. ಇಟ್ ದಿನ ನಿಮ್ ತಾವ ನಿಯತ್ತಿಂದ ಕೆಲಸ ಮಾಡ್ಕೊಂಡಿದ್ದಕ್ಕೆ ನೀವು ನನಗೆ ಸರಿಯಾದ ಬಹುಮಾನ ಕೊಟ್ಬಿಟ್ರಿ. ಸರಿಯಾದ ಬಹುಮಾನ ಕೊಟ್ಬಿಟ್ರಿ. ನೀವ್ ಕೊಟ್ಟಿರೋ ಬಹುಮಾನ ಹೊತ್ಕೊಂಡು ಹೋಗಾಕೆ ನನಗೆ ಈ ಭುಜ ಸಾಲಕ್ಕಿಲ್ಲ. ಅದಕ್ಕೆ ನಾನು ಇವತ್ತೇ ಹೊಂಟೋಯ್ತೀನಿ. ಅವರೇ, ಅವತ್ತು ಅದ್ಯಾವುದೋ ಹೆಣ್ಮಗಳ ಮಾನ ಉಳಿಸಿದ್ರಿ. ಆದ್ರೆ ಇವತ್ತು ನನ್ನ ಹೆಂಡ್ರಲ್ಲ ಆಗ್ಲಿಲ್ಲ. ಇರ್ಲಿ ಕಣ್ರವ, ಇರ್ಲಿ. ಆ ಕಾಲದಾಗೆ
ಸಾಧ್ವಿ ಶಿರೋಮಣಿ ಸಾವಿತ್ರಿ ದೇವಿ ಆ ಯಮಧರ್ಮನ್ ಕಾಲ್ ಹಿಡ್ಕೊಂಡು ತನ್ನ ಗಂಡನ್ ಉಳಿಸ್ಕೊಂಡ್ಲಂತೆ. ನೀವು ಈ ಬಡವನ್ ಮನೆ ಬಾಗಲ್ ಕಾದು ನಿಮ್ ಯಜಮಾನ್ರ ಮಾನ ಕಾಪಾಡ್ಕೊಂಡ್ರಿ. ನೀವು ದೊಡ್ಡವರು ಕಂಡ್ರವ್ವ. ನಿಮ್ ನೆಳ್ಳಾಗಿರೋ ಯೋಗ್ತೇನ ಈ ಕೊಡೆ ಹಿಡಿಯೋನು ಆ ತಲೆ ಹಿಡಿಯೋ ಕೆಲಸ ಮಾಡುವಾಗ್ಲೇ ಕಳ್ಕೊಂಬಿಟ್ಟ ಕಂಡ್ರವ್ವ. ನಾನ್ ಬತ್ತೀನಿ ಕಂಡ್ರವ್ವ. ಹಾ ಬತ್ತೀನಿ ಅಂದ್ರೆ ತಪ್ಪಾಯ್ತದೆ. ನಾನು ಹೋಯ್ತೀನಿ. ನನ್ ಜೀವನ ಸಾರ್ಥಕ ಆಗೋಯ್ತು ಕಣ್ರಿ. ನಿಮ್ಮಂಥವ್ರ 2ನೇ ಸಂಸಾರ ಆಗಿದ್ದಕ್ಕೆ ಸತಿ ಸಾವಿತ್ರಿ ಅನ್ನೋ ಬಿರುದು ಕೊಡಿಸ್ಬಿಟ್ರಿ. ಹೊಲಸು ಮಾಡಿದ್ದು ನೀವು, ಕೆಸರು ಮೆತ್ಕೊಂಡಿದ್ದು ನನ್ನ ಮುಖಕ್ಕೆ. ಲೇ ಮಲೇಶಿ, ಇದ್ಯಾಕೆ ಇವ್ನು ಮಾತಾಡದೆ ಹೋಗ್ತಾ ಇದ್ದಾನೆ? ಯಾಕೋ ರಾಂಗ್ ಸೈಡ್ ಅಲ್ಲಿ ಹೋಗ್ತಾ ಇರಂಗಿದೆ. ಶಿವು, ಸಿಪಾಯಿ, ಶಿವು, ನೀ ಹಿಂಗ್ ಮನೆ ಒಳಗೆ ಸೇರ್ಕೊಂಡ್ಬಿಟ್ರೆ ನಮಗ್ ಬದುಕೋತ್ರ ಅಣವು ಇಲ್ದಂಗ ಆಗೋಯ್ತದೆ. ಬಾಗಲ್ ತೆಗಿ ಬಾರ್ ಮಗ, ಒಂದ್ 4 ತುತ್ತು ಅನ್ನನಾರು ತಿನ್ನಿವಂತೆ. ಬಾ ಕಣ್ ಮಗ. ಸಿಪಾಯಿ ಅಣ್ಣ, ನೀನ್ ಹಿಂಗ್ ಸುಮ್ನೆ ಕುಂತ್ಕೊಂಡ್ಬಿಟ್ರೆ ನಮ್ ಸುದ್ದಿ ಎಲ್ಲ ಬಂದಾಗೋಯ್ತದೆ. ನಿನಗೆ ಅಂತ ನೀನ್ ಸಾರ ಇಷ್ಟಪಡೋ ಸೇಂದಿ ತಂದೀವ್ನಿ. ಬಾಗಲ್ ತೆಗಿ ಸಿಪಾಯಿ. ನನಗ ಅಪ್ಪ ಅಮ್ಮ ಅಂತೂ ಇಲ್ಲ. ಈಗ ಬಂದು ಬಳಗ ನೆರೆ ಹೊರೆ ಯಾರಿಲ್ಲ ಅನ್ಕೋತೀನಿ. ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಈಗ ನೋಡಿ ಕಮಲಮ್ಮ, ನನ್ ಸೊಸೆಗೆ ಮಹಾಲಕ್ಷ್ಮಿ ಕಡೆ ಬಂತು. ಬಡವ್ರ ಮನೆ ಹುಡುಗಿಗೆ ನಿಮ್ಮನೆ ಒಡವೆಲ್ಲ ತೊಡಿಸಿ ದಸರಾ ಗೊಂಬೆ ಮಾಡಿದಿರವ್ವ. ಆದ್ರೆ ಅವಳು ಮಗದಾಗೆ ಇನ್ನು ಒಂದು ಒಡವೆ ಕಾಣಿಸ್ತಾ ಇಲ್ರವ್ವ. ಏನು? ನಾನು ಯಾವ್ದು ಮರ್ತಿಲ್ವಲ್ಲ. ಅದ್ಯಾವ್ದು ಅಂತ ಹೇಳಿ, ಈಗ್ಲೇ ತರಿಸ್ಬಿಡ್ತೀನಿ. ನಗು ಕಂಡ್ರವ್ವ, ನಗು. ಅದು ಒಂದು ಒಡವೆ ಇದ್ದಿದ್ರೆ 100 ತೊಲ ಬಂಗಾರ ಹಾಕಿದ್ರು ಸಿಗದೆ ಇರೋ ಸಿಂಗಾರ ನನ್ನ ಮಗಳ ಮಕ್ಕದಾಗಿರ್ತಿತ್ತು. ಅದೇ ಇಲ್ವಲ್ರವ್ವ. ನಗಮ್ಮ ಶಾಂತಿ, ನಗಮ್ಮ. ಯಾಕೆ ನಗ್ತಿದ್ಯೆ? ಆಟಕ್ಕಿಟ್ಟಿರೋ ಪಗಡೆನ ಯಾಕೆ ಏನು ಅಂತ ಕೇಳಿದ್ರೆ ಅದೇನ್ ಹೇಳುತ್ತಮ್ಮ? ಆಟ ಆಡ್ತಿರೋರು ಹೇಳ್ಬೇಕು. ನಾನು ಆಟಕ್ಕಿಟ್ಟಿರೋ ಬೊಂಬೆ ಅಷ್ಟೇ. ಸಿಪಾಯಿ, ಸಿಪಾಯಿ,
ಸಿಪಾಯಿ ಎದ್ದೇಳು ಸಿಪಾಯಿ. ಸಿಪಾಯಿ ನಿನ್ ಶಾಂತಿಗೆ ಆಗ್ತಿರೋ ಮೋಸ ತಪ್ಪಿಸೋಕೆ ಹೇಳು ಸಿಪಾಯಿ. ಸಿಪಾಯಿ ಮೋಸದ ಆಟ ಆಡಿ ನಿನ್ನ ಶಾಂತಿನ ಕಿತ್ಕೊಂಡವರಿಗೆ ಪಾಠ ಕಲಿಸೋಕೆ ಹೇಳು ಸಿಪಾಯಿ. ನಿನ್ನ ಶಾಂತಿನ ಅನ್ಯಾಯವಾಗಿ ಮದುವೆ ಆಗ್ತಿರೋರ್ನ ತಡೆಯೋಕ್ ಹೋಗು ಸಿಪಾಯಿ. ಅದೇನ್ ನಡೀತು ಅಂತ ಸರಿಯಾಗಿ ಹೇಳು. ಆಹಾ, ನಾನ್ ರಾಂಗ್ ಆಗ್ತಾ ಇದ್ದೆ ಅನ್ನೋ ಟೈಮಿಗೆ ಸರಿಯಾಗಿ ರೈಟ್ ಮಾಡಕ್ ಬಂದ್ಬಿಟ್ಟಲ್ಲ ಸಿಪಾಯಿಡ. ಮೋಸ್ತಾಟ ಆಡಿ ನಮ್ಮ ಮಾವನ ಗೆಲ್ಬಹುದು, ನಾಟಕ ಮಾಡಿ ಊರವನ್ನ ಮರಳು ಮಾಡಬಹುದು, ಆದ್ರೆ ಈ ಸಿಪಾಯಿಗೆ ಮೋಸ ಮಾಡಕ್ಕಾಗಲ್ಲ. ಮೋಸ ಯಾರಯ್ಯ ಮೋಸ ಮಾಡಿರೋದು? ನಿಮ್ ಮಗ ಅವತ್ ಸಂತೆನಾಗ್ ಮಾಡಿದ ಮೋಸನಲ್ಲ ಈ ಸಿಪಾಯಿ ತಾವು ನಾನೇ ಹೇಳ್ಬಿಟ್ಟಿವ್ನಿ. ಏನ ಸಂತ್ಯಾಗ ಮೋಸ ನಡೀತಾ? ಅದೇನ್ ನಡೀತು ಅಂತ ಸರಿಯಾಗಿ ಹೇಳ ಐವಾನ್. ಅವತ್ತು ಸಂತೆನಾಗೆ ಹಿಂಗೆಲ್ಲ ಮಾಡಿದ್ರ? ಹೌದು ಉಸ್ತಾದ್, ಇವರು ಊರು ಕೆರೆಗೆಲ್ಲ ಮಂಗಲ ಕಾರ್ಯ ಮಾಡಿಸಿ ಹೋಳಿಗೆ ಊಟ ಹಾಕ್ಸೋ ಜನ ಅಲ್ಲ, ಭತ್ತದ ಬಣವೆಗೆ ಬೆಂಕಿ ಹಾಕ್ಸಿ ಅರಳು ಹುರಿಯೋ ಜನ. ಇವರಿಂದ ನನ್ನ ಲಕ್ಷ್ಮರು ಹೊಟ್ಟೋದು. ಈ ಅನ್ಯಾಯನ ನಿಲ್ಸಿ ಉಸ್ತಾದ್, ಈ ಮದುವೆನ ನಿಲ್ಸಿ. ನಿಲ್ಸ ನಿನ್ ಮಗ ಅಥವಾ ನಾವು ಪಾಳ್ಯಗಾರ ವಂಶದವ್ರು, ನಮ್ ಕುಲದಾಗ ಒಂದ್ ಕಿತ್ತ ಚಪ್ರ ಹಾಕ್ಸಿ ದಿಬ್ಣ ಕಟ್ಸಿದ್ಮೇಲೆ ಯಾವ ಕಾರಣಕ್ಕೂ ಮುಹೂರ್ತ ಇರಂಗಿಲ್ಲ, ಮದುವೆ ನಿಲ್ಸಂಗಿಲ್ಲ. ಸರಿಯಾಗಿ ಹೇಳಿದೆ ಡ್ಯಾಡ್. ಏಯ್ ಕಿತ್ಕೊಂಡ್ರ ತಾಳಿನ. ಈ ಸಿಪಾಯಿ ಇರೋವರೆಗೂ ನಾನ್ ಶಾಂತಿಗೆ ಇನ್ಯಾರು ತಾಳಿ ಕಟ್ಟಕ್ಕಾಗಲ್ಲ. ಚಂದ್ರು, ಸಿಪಾಯಿಗೆ ಸಾಥಿ ಆಗಕ್ಕೆ ಸೂಪರ್ ಮ್ಯಾನ್ ಬಂದ್ಬಿಟ್ಟವನೇ. ಚಂದ್ರು, ಏನಿದೆ ಆಶ್ಚರ್ಯ? ಕರೆಕ್ಟ್ ಟೈಮ್ಗೆ ಬಂದೆ ಅಲ್ವಾ? ಅದೇ ನಂಗ್ ಬಾಯ್ ಬಿಟ್ಕೊಂಡು ನಿಂತೀವ್ರಿ, ತದಕ್ರ ಅವ್ರನ್ನ. ಶಿವ, ಈ ಪುಟ್ಟಗೋಸಿಗಳಿಗೆ ನಾವಿಬ್ರು ಯಾಕೆ? ಮುಹೂರ್ತ ಮೀರೋಗುತ್ತೆ, ನೀನು ಹೋಗಿ ತಾಳಿ ಕಟ್ಟು. ಕಮಾನ್, ಗೋ ಹೆಡ್. ಈ ಚಿಲ್ರೆಗಳನ್ನ ನಾನು ನೋಡ್ಕೋತೀನಿ. ಏನ್ರ ಬಾಬು చూస్తున్నారు రండి.
ಬೆಟ್ಟಯ್ಯ, ನೀನ್ ಮಾಡಿದ ಸಣ್ಣ ತಪ್ಪಿಗೆ ಎಷ್ಟು ರಾದ್ದಾಂತ ಆಯ್ತು ನೋಡು. ಡೋಂಟ್ ವರಿ, ಎಲ್ಲ ಸರಿ ಹೋಗುತ್ತೆ. ಏನು ಸ್ಟಾರ್, ಆಶ್ಚರ್ಯವಾಗಿ ನೋಡ್ತಾ ಇದ್ದೀರಿ? ನಾನು ಶಿವು ಸ್ನೇಹಿತ ಚಂದ್ರಕಾಂತ್, ಮೇಜರ್ ಚಂದ್ರಕಾಂತ್. ಪುರೋಹಿತ, ಮದುವೆ ಮಾತ್ರ ಹೇಳಯ್ಯ. ಓಂ ಗಟ್ಟಿ ಮೇಳ. ನೋಡಮ್ಮ ಶಾಂತಿ, ನಾವಿಬ್ರು ಸೇನೆಯಲ್ಲಿದ್ದಾಗ ಸೋಲು ಅನ್ನೋದನ್ನೇ ಕಂಡಿರ್ಲಿಲ್ಲ. ಶಿವ ಚಂದ್ರು ಅಂತಂದ್ರೆ ಆಲ್ವೇಸ್ ವಿನ್ನರ್ಸ್. ಇವತ್ತು ನಾನು ಅಚಾನಕ್ ಆಗಿ ಇಲ್ಲಿಗೆ ಬಂದೆ. ಸ್ನೇಹಿತನ ಸಕ್ಸಸ್ನಲ್ಲಿ ಸಾಥಿಯಾದೆ, ಅದು ನನಗೆ ಸಂತೋಷ. ಸೇನೆಯಲ್ಲಿದ್ದಾಗಿಂದ ಶಾಂತಿ ಶಾಂತಿ ಅಂತಿದ್ದ ಶಿವುಗೆ ಈ ಶಾಂತಿನೇ ಸಾಥಿಯಾದ್ಲು, ಅದು ಅವನಿಗೆ ಡಬಲ್ ಸಂತೋಷ. తర్వాత ನಿನ್ ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿರೋನು ನಿನ್ ಗಂಡಾಗಿದ್ದಾನೆ ಅಂತಂದ್ರೆ ನಿನಗೆ ತ್ರಿಬಲ್ ಸಂತೋಷ ಆಗಿರ್ಬೇಕು ಅಲ್ವಾ? ನೋಡಮ್ಮ, ಈ ಪ್ರೀತಿನ ಜೋಪಾನ ಮಾಡೋದು ನಿನ್ ಜವಾಬ್ದಾರಿ. ಬಲಗಾಲಿಟ್ಟು ಒಳಗ್ ಬಾ. ಶಿವ, ನಿಂಗೆ ಮನೆ ತುಂಬಾ ಮಕ್ಕಳಾಗಲಿ, ಆ ಮಕ್ಕಳೆಲ್ಲ ಸಿಪಾಯಿಗಳಾಗಲಿ. ಶಿವ, ಏನೋ ಇದೆಲ್ಲ? ಅದು ನಿನ್ ಜೀವನ ಸೊರಗೈತಲ್ಲ, ಈಗ ನಿನ್ ಮನೇನು ಸರಿ ಮಾಡಬಹುದಲ್ಲ? ನೀನ್ ಬಂದ್ಮೇಲೆಲ್ಲ ಸರಿ ಹೋಗ್ಲೇಬೇಕಲ್ಲ. ನ್ಯೂಸ್ ಪೇಪರ್, ನನ್ನ ಸ್ನೇಹಿತನ ಸಂತೋಷನ ಕೊಂಡಾಡೋಕೆ ಏನಾದ್ರೂ ಏರ್ಪಾಟ್ ಮಾಡೋಣ ಬಾ. ಎಸ್ ಸರ್. ಎಸ್. ಇವತ್ತು ನನಗೆಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಈ ಸಂತೋಷನ ವಿವರಿಸಕ್ಕೆ ನನ್ನ ಹತ್ರ ಪದನೇ ಇಲ್ಲ. ಶತ್ರುಗಳನ್ನ ಸೋಲಿಸಿ ನಮ್ ಬಾವುಟಾರಿಸಿ ಸಂತೋಷ, ವರ್ಷ ಎಲ್ಲ ದುಡ್ದು ರೈತನಿಗೆ ಫಲಾಸಕ್ಕೆ ಸಂತೋಷ. ನನ್ ಗೆಳೆಯ ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಆಸೆ ಪೂರೈಸ್ತ. ಏ ಬೊಂಬೆ, ನಿನ್ನ ಆಸೆ ಏನ್ ಹೇಳೆ, ನಿನ್ನ ಇಷ್ಟ ಏನಂತ ಹೇಳೆ, ಅದೇನೇ ಆದ್ರೂ ನಾನು ಪೂರೈಸ್ತೀನಿ. ಹಾ, ಇಷ್ಟು ವರ್ಷದಿಂದ ನೀವು ನಾನೇ ನಿನ್ನ ಇಷ್ಟಪಡ್ತೀನಿ ಅಂತ ಹೇಳ್ತಿದ್ರೆ ಹೊರತು ಒಂದು ದಿವಸನಾದ್ರೂ ನಾನ್ ನಿಮ್ಮನ್ನ ಇಷ್ಟಪಡ್ತೀನೋ ಇಲ್ವೋ ಅನ್ನೋದನ್ನ ತಿಳ್ಕೊಳಕಾದ್ರೂ ಪ್ರಯತ್ನ ಪಟ್ರ? ಹುಟ್ಸಿದಪ್ಪ ಅಮ್ಮ ನಿಮ್ಮನ್ನ ಅಳಿಯ ಅನ್ಕೊಂಡಾಗ್ಲೂ ನನ್ನಿಷ್ಟ ಕೇಳಲಿಲ್ಲ. ನಮ್ಮಪ್ಪ ನನ್ನ ಜೂಜಲ್ಲಿಟ್ಟು ಸೋತಾಗ್ಲೂ ನನ್ನಿಷ್ಟ ಕೇಳಲಿಲ್ಲ. ನನ್ನ ಹೆಸರಲ್ಲಿ ಸೇರಿದ ಊರ್ ಪಂಚಾಯ್ತಿಲಿ ದೊಡ್ಡವರು ಕೂಡ ನಿನ್ನಿಷ್ಟ ಏನಮ್ಮ ಅಂತ ಕೇಳಲಿಲ್ಲ. ನನ್ನ ಗರ್ಭಗುಡಿಗೆ ಎಳ್ಕೊಂಡು ಹೋಗಿ
ತಾಳಿ ಕಟ್ಟುವಾಗ ಕೂಡ ನೀವು ನನ್ನ ಇಷ್ಟ ಕೇಳಲಿಲ್ಲ. ಈಗ ಯಾಕೆ ನನ್ನ ಇಷ್ಟ ಕೇಳ್ತೀರಾ? ನನಗೆ ಅಲಂಕಾರ ಇಷ್ಟ ಇಲ್ಲ. ನನಗೆ ಈ ಅಲಂಕಾರನೂ ಇಷ್ಟ ಇಲ್ಲ. ನನಗೆ ಇದ್ಯಾವುದೂ ಇಷ್ಟ ಇಲ್ಲ. ಇದ್ಯಾವುದೂ ಇಷ್ಟ ಇಲ್ಲ. ನನಗೆ ಹಕ್ಕಿ ಹಾಗೆ ಹಾರಾಡ್ಬೇಕು ಅಂತ ಇಷ್ಟ. ನಗು ಹೂವಿನ ಮಧ್ಯೆ ಜೇನಿನ ಹಾಕಿರ್ಬೇಕು ಅಂತ ಇಷ್ಟ. ಚಂದ ಮಾಮನ ಬೆಳಕಲ್ಲಿ ಕುಣಿದಾಡಬೇಕು ಅಂತ ಇಷ್ಟ. ಈ ನನ್ನಿಷ್ಟನ ನೀವು ಯಾವತ್ತೂ ಕೇಳಲಿಲ್ಲ. ನನ್ನಿಷ್ಟದಾಗಿ ಇರೋದಕ್ಕೂ ಬಿಡ್ಲಿಲ್ಲ. ಈಗ ಯಾಕ್ರಿ ನನ್ನಿಷ್ಟ ಕೇಳ್ತಿದ್ದೀರಾ? ಹೆಣ್ಣು ಅಂದ್ರೆ ಗಂಡನ ತಾಳಕ್ ತಕ್ಕ ಕುಣಿಯೋ ಬೊಂಬೆ ತಾನೆ. ನಿಮ್ಮಿಷ್ಟದ ಹಾಕುಣ್ಸಿ, ನಿಮಗ್ ಬೇಕಾದ್ ಮಾಡ್ಕೊಳ್ಳಿ. ನನ್ನಿಷ್ಟ ಯಾಕ್ರಿ ಕೇಳ್ತೀರಾ? ನನ್ನಿಷ್ಟ ಯಾಕ್ರಿ ಕೇಳ್ತೀರಾ? ಹೌದು ಕಣೆ, ನಾನ್ ತಪ್ಪಾಗ್ಬಿಟ್ಟೆ. ನಾನು ಇಷ್ಟಪಟ್ಟವಳು ನನ್ನನ್ನು ಇಷ್ಟಪಡ್ತಾಳಂತ ಕೇಳದೆ ತಪ್ಪಾಗ್ಬಿಟ್ಟೆ. ನನ್ ಕ್ಷಮಿಸ್ಬಿಡು. ದೇವ್ರೆ, ನಿನ್ನೆ ನಾನು ಅವ್ರ ಹತ್ರ ಹಾಗೆ ಮಾತಾಡಿದ್ದು ತಪ್ಪಾ? ಹೌದಮ್ಮ, ನೀನು ಮಾಡಿದ ತಪ್ಪು. ನಮ್ಮಂತವ್ರ ಕಷ್ಟನ್ ಕೇಳಿ ಕೇಳಿ ಕಲ್ಲಾಗಿರೋನ್ ಹತ್ರ ತಪ್ಪು ಸರಿ ವಿಚಾರಿಸ್ತಿದೆಯಲ್ಲ, ಅದೇ ದೊಡ್ಡ ತಪ್ಪು. ನೋಡಮ್ಮ, ನಾನೆಲ್ಲೋ ಇದ್ದೆ, ಯಾತಕ್ಕೂ ಇಲ್ಲಿಗೆ ಬಂದೆ. ನಿಮ್ಮಿಬ್ಬರ ಮದುವೆ ನೋಡ್ದೆ ತುಂಬಾ ಸಂತೋಷಪಟ್ಟೆ. ಆದ್ರೆ ಈಗ ಗಂಡ ಹೆಂಡತಿ ವಿಷಯದಲ್ಲಿ ಮೂರನೇವರು ತಲೆ ಹಾಕಬಾರದು. ಆದ್ರೂ ನಾ ಮಾತಾಡ್ತಿರೋದು ಯಾಕೆಂದ್ರೆ ನನ್ ಶಿವ ಪ್ರೀತಿಗೆ, ಸ್ನೇಹಕ್ಕೆ, ದೇಶಕ್ಕೆ ದೋಖ ಮಾಡೋನಲ್ಲ ಅನ್ನೋ ನಂಬಿಕೆ ನನಗಿದೆ. ಶಿವ ನಿನ್ನ ಮನಸಾರೆ ಪ್ರೀತಿಸ್ತಾನೆ, ಮನಸಾರೆ ಆರಾಧಿಸ್ತಾನೆ. ನಿಮ್ಮಿಬ್ಬರ ಸಮಸ್ಯೆ ಇಷ್ಟೇನಮ್ಮ, ಒಬ್ರು ಹೂವಿನ ಹಾಗಿರೋದು, ಇನ್ನೊಬ್ರು ಮುಳ್ಳಿನ ಹಾಗಿರೋದು. ಆ ಮುಳ್ಳನ್ನು ನೋಡಿ ನೀನು ಭಯ ಪಡೋದು. ಮುಳ್ಳು ಒರಟಾಗಿರೋದೆ ಹೂವನ್ನು ಕಾಪಾಡೋಕ್ಕಮ್ಮ. ಮುಳ್ಳಿಲ್ದೆ ಹೂವಿಗೆ ಬದುಕೋಕ್ಕಾಗಲ್ಲ, ಹೂವಿಲ್ದೆ ಮುಳ್ಳು ಇರೋಕೆ ಸಾಧ್ಯ ಇಲ್ಲ. ಈ ಸತ್ಯ ನಿಂಗೆ ಅರ್ಥ ಆದ್ರೆ ಶಿವನ ಪ್ರೀತಿನೂ ನಿಂಗೆ ಅರ್ಥ ಆಗತ್ತೆ. ಅವನ ಬಂಗಾರದ ಬೊಂಬೆಗೆ ಜೀವನ ಬರುತ್ತೆ. ಬರ್ತೀನಿ. ಹೋಗಿಪ್ಪ, ಹೋಗಿ 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 ಎಲ್ಲ ಹೋಗಿ. ಶಿವ, ಏನಾಯ್ತು ಶಿವ? ಕಮಾನ್, ಕೂಲ್ ಡೌನ್. ಅವನೇನ್ ತಪ್ಪು ಮಾಡಿದ ಅಂತ ಹಾಗೆ ಹೊಡಿತಿದೀಯ? ಕಳ್ತನ ಮಾಡಿದ್ನ? ದರೋಡೆ ಮಾಡಿದ್ನ? ಮಾನಭಂಗ ಮಾಡಿದ್ನ? ಮತ್ತೇನ್ ತಪ್ಪು ಮಾಡ್ದ?
ಅವನು ಪ್ರೀತಿ ಮಾಡ್ತಿದ್ದಾನೆ. ಅವನ್ ಪ್ರೀತಿ ಮಾಡ್ತಿರೋ ಹುಡುಗಿ ಅವನ್ನ ಪ್ರೀತಿ ಮಾಡ್ತಿದ್ದಾಳ ಅಂತ ತಿಳ್ಕೊಳ್ದೆ ಅವನ ಪ್ರೀತಿ ಮಾಡ್ತಿದ್ದಾನೆ. ಅದೇ ಅವ್ನು ಮಾಡ್ತಿರೋ ದೊಡ್ಡ ತಪ್ಪು. ನನ್ ಬೊಂಬೆಗೆ ಅಕ್ಕಿಯಾಗಿ ಹಾರಾಡ್ಬೇಕಂತ, ನಗೋ ಹೂವಿನ ಜೊತೆ ಜೇನಾಗಿರ್ಬೇಕು ಅಂತ ಇಷ್ಟ ಅಂತ, ಆ ಚಂದಮಾಮನ್ ಜೊತೆ ಚಕ್ಕಂಡ ಆಡ್ಬೇಕಂತೆ. ನಿಜವಾದ ಪ್ರೇಮಿ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೆ ಮಾಡಕ್ ಸಾಧ್ಯ ಅಂತ ಅವಳು ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ನನಗೆ ಹತ್ತಿ ಹಾಗೆ ಹಾರಾಡ್ಬೇಕು ಅಂತ ಇಷ್ಟ. ಚಂದಮಾಮನ ಬೆಳಕಲ್ಲಿ ಕುಣಿದಾಡಬೇಕು ಅಂತ ಇಷ್ಟ. ನಗ ಹೂವಿನ ಮಧ್ಯೆ ಜೇನಿನ ಹಾಕಿರ್ಬೇಕು ಅಂತ ಇಷ್ಟ. ಇದು ನಿನ್ನ ಮನೆ. ಇಲ್ಲಿ ನೀನು ನೆನೆಸ್ತಿದಂಗೆ ಇರಬೇಕು. ನಿನಗಿಷ್ಟ ಇಲ್ದಿರೋದು ಯಾವುದು ಇನ್ಮೇಲೆ ಮನೇಲಿ ಇರಲ್ಲ. ನಿನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ನಮ್ಮ ಸ್ನೇಹಿತ ಮೇಲಾಣೆ, ನಿಜ ಹೇಳು. ಹೇಳ್ತೀನಿ ಶಿವ. ಮೇಜರ್ ಚಂದ್ರಕಾಂತ್, ನಿಮಗೆ ಇಂಟರ್ನ್ಯಾಷನಲ್ ಟೆರರಿಸ್ಟ್ಗಳು ಚೀಟಾ ಗ್ಯಾಂಗ್ ಗೊತ್ತಿರ್ಬೇಕಲ್ವಾ? ಎಸ್ ಸರ್. ಆ ಗ್ಯಾಂಗ್ನವರು ನಮ್ಮ ಸರ್ಕಾರದ 7 ಜನನ ಕಿಡ್ನಾಪ್ ಮಾಡಿದ್ದಾರೆ. ಅವ್ರನ್ನ ಜೀವಂತವಾಗಿ ಬಿಡಬೇಕಾದ್ರೆ ನಾವು ಟಾಡಾ ಕೇಸ್ ಹಾಕಿ ಅರೆಸ್ಟ್ ಮಾಡಿರೋ ಅವ್ರ ಕಡೆಯವ್ರನ್ನ 1 ವಾರದಲ್ಲಿ ಬಿಡುಗಡೆ ಮಾಡ್ಬೇಕಂತೆ. ಇದು ಅಸಾಧ್ಯ ಅಂತ ನಿಮಗೂ ಗೊತ್ತು. ನಮ್ಮವ್ರನ್ನ ರೆಸ್ಕ್ಯೂ ಮಾಡೋದು, ಆ ಗ್ಯಾಂಗ್ನ ಒಡೆಯೋದು ನಿಮ್ಮಿಂದ ಮಾತ್ರ ಸಾಧ್ಯ. ಅದಕ್ಕೆ ಈ ಸೀಕ್ರೆಟ್ ಮಿಷನ್ ನಿಮಗೆ ಒಪ್ಪಿಸ್ತಾ ಇದ್ದೇನೆ. ನಿಮಗೆ ಎಷ್ಟು ಜನ ಮಿಲಿಟರಿನವ್ರು ಬೇಕು, ಏನ್ ಸಹಾಯ ಬೇಕು ಹೇಳಿ. ನನಗವ್ರು ಯಾರು ಬೇಡ. ನನ್ನ ಸ್ನೇಹಿತ ಸಿಪಾಯಿ ಒಬ್ಬ ಸಾಕು. ಸಿಪಾಯಿ? ಸಿಪಾಯಿ ಶಿವ. ನಾನು ಅವನ ಜೊತೆಲಿದ್ರೆ ಸೋಲು ಅನ್ನೋ ಮಾತೇ ಬರೋಲ್ಲ. ಗೋ ಅಹೆಡ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಚಂದ್ರು, ನಾನು ನಿನ್ ಜೊತೆ ಬರ್ತಾ ಇದ್ದೀನಿ. ಶಿವ, ನೀನಿರೋ ಪರಿಸ್ಥಿತಿ ಆಗಲ್ಲ ಚಂದ್ರು. ನಾನಂತೂ ನನ್ನ ಪ್ರೀತಿನ ಗೆಲ್ಲಕ್ಕಾಗ್ಲಿಲ್ಲ. ನನ್ನ ಸ್ನೇಹ ಹತ್ರ ಉಳಿಸ್ಕೊತೀನಿ. ಈ ಹೋರಾಟದಲ್ಲಿ ನನ್ನ ಜೀವ ಹೋದ್ರೂ ಪರವಾಗಿಲ್ಲ. ದೇಶ ಸೇವೆ ಮಾಡ್ದನೋ ಸಂತೋಷ ಏನಾದ್ರೂ ನನಗಿರುತ್ತೆ. ನಾನು ಸತ್ತ ಮೇಲಾದ್ರೂ ನನ್ನ ಬೊಂಬೆಗೆ ನನ್ನ ಪ್ರೀತಿ ಅರ್ಥ ಆದ್ರೆ ಸಾಕು. ನೋ ಶಿವ, ಪ್ರೀತಿಗೆ ಸಾವಿಲ್ಲ. ನಿನ್ನ ಪ್ರೀತಿನ ಗೆದ್ದೇ ಗೆಲ್ತೀಯ. ಅದಕ್ಕೂ ಮುಂಚೆ ನೀನು ಒಪ್ಕೊಂಡಿರೋ ಕೆಲಸನ ನಾವಿಬ್ರು ಜೊತೆಲೆ ಮುಗಿಸ್ಬೇಕು. ಕಮಾನ್ ಕಮಾನ್. ಸಿಪಾಯಿ ಅಣ್ಣ ಊರಲ್ಲಿಲ್ಲ. ಮೇಜರ್ ಸಾಹೇಬ್ರ ಜೊತೆ ಸೇನೆ ಕೆಲ್ಸಕ್ಕೆ ಅಂತ ಬೆಳಗ್ಗೆನೆ ಹೊಟ್ಟೋದ್ರು. ಯಾಕೆ ನಿಮ್ಗೆ ಹೇಳಿಲ್ವಾ? ಹೆಂಡತಿಗೆ ಹೇಳ್ದೆ ಇರ್ತಾರ. ಅವ್ರು ಹೇಳ್ದಾಗೆಲ್ಲೋ ಪಾಪ ನೀವು ನಿದ್ದೆ ಮಂಪ್ರಲ್ಲಿದ್ರಿ ಅಂತ ಕಾಣುತ್ತೆ. ನಾಳೆ ನಾವು ಈ ಬೆಟ್ಟ ಹತ್ತಬೇಕು. ದಿಸ್ ಇಸ್ ದ ಓನ್ಲಿ ವೇ. ಅವ್ರು ಬಂದಿದಾರಂತೆ. ಎಷ್ಟೊತ್ತಾಯ್ತು ಬಂದು? ನಾನು ಇಲ್ಲಿ ಸಿಸ್ಟರ್, ನಂದೊಂದು ಸ್ಮಾಲ್ ಪ್ರೆಸೆಂಟೇಶನ್. ಬಾನಗ್ಲ ಇರೋ ನಿಮ್ಮಿಬ್ಬರು ಪ್ರೇಮಕ್ಕೆ ಕಾಸ್ನಗ್ಲ ಕೊಡುಗೆ ನಂದು. ಹುಚ್ಚನಿಗಿನ್ನ ಹೆಚ್ಚಾಗಿ ಪ್ರೀತಿಸುವ ಆ ನಿನ್ನ ಪ್ರೇಮದ ಹುಚ್ಚನಿಗೆ ಏನ್ ಕೊಟ್ರೂ ಕಮ್ಮಿನೇ. ಈ ಒಕ್ಕಣ್ಣ ತಂದಿರೋ ಫೋಟೋಗಳನ್ನೆಲ್ಲ ಒಪ್ಪಿಸ್ಕೊಳ್ಳಿ.
ಯಾರ ನೀನು? ನಾನಾ? ನಾನು ಯಾರೋ ಗೊತ್ತಿಲ್ವಾ? ಪಿಚ್ಚಿನ ಕೊಡಕಲ್ಲಾರ. ಚಂದ್ರು, ಇನ್ನೆರಡೇ ನಿಮಿಷ ಟೈಮ್ ಇರೋದು. ಅಷ್ಟೆಲ್ಲ ಬ್ರಿಡ್ಜ್ ಕ್ರಾಸ್ ಮಾಡ್ಬೇಕು. ಚಂದ್ರು, ನೀನು ನೋಡು, ನನಗೆ ನೋಡ್ಕೊಂಬತ್ತೀನಿ. ಹಾ.
ನಾನು ನಿನ್ನ ಜೊತೆಲಿದ್ದೆ ಸೋಲು ಒಂದು ಮಾತೆ ಬರಬಾರ್ದು. ಈ ನನ್ನ ಮಕ್ಕಳ ಚಂದ್ರು 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 ಶಿವು ಚಂದ್ರು ಶಿವ, ನೀನು ನಾನು ಜೊತೆಲಿದ್ರೆ ಸೋಲು ಅನ್ನೋ ಮಾತೆ ಬರಬಾರ್ದು. ಚಂದ್ರು ನಾವು ಗೆದ್ದಾಯ್ತು. ಹೋಗು, ನಿನ್ ಮನೆ ಹೋಗು ಶಿವ. ನೀನು ಶಾಂತಿನು ಗೆಲ್ತೀಯಾ ಚಂದ್ರು? ಚಂದ್ರು ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ಲೋಕದಲ್ಲಿ ಸ್ನೇಹ ಚಿರಂಜೀವಿ, ಹಾಡು ಮಾಡು ಪ್ರೇಮ ಜೀವಿ. ಮೇಜರ್ ಚಂದ್ರಕಾಂತ್ ನಿಜವಾದ ಯೋಧ. ದೇಶಕ್ಕಾಗಿ ಹೋರಾಡ್ದ, ನಿಮ್ಮನ್ನೆಲ್ಲ ಕಾಪಾಡ್ದ, ಕೊನೆಗೆ ಯುದ್ಧ ಭೂಮಿಯಲ್ಲಿ ಪ್ರಾಣತ್ಯಾಗನೂ ಮಾಡ್ದ. ಆತನ ಆತ್ಮಕ್ಕೆ ನಾವೆಲ್ಲ ಶಾಂತಿ ಕೋರೋಣ. ಅಂದ ಹಾಗೆ ಮೇಜರ್ ತನ್ನ ಜೊತೆಲಿ ಒಬ್ಬ ಸಿಪಾಯಿನ ಕರ್ಕೊಂಡು ಹೋಗ್ತೀನಿ ಎಂದಿದ್ರು. ಅವನು ಯಾರು? ಅವನೆಲ್ಲಿ? ಶಿವು, ಸಬಾಸ್ ಸಬಾಸ್ ಕಣ್ಮಗ, ಸಬಾಸ್. ನಂಗೆ ಗೊತ್ತಿತ್ತು ನಮ್ಮ ಗಲ್ಡಿಯಾಗಿ ಬೆಳೆದ ಹುಡುಗ ಅದೆಂತ ಇದ್ದಾನಾದ್ರೂ ಸರಿನೇ ಜಯಿಸ್ಕೊಂಡು ಬಂದೇ ಬತ್ತಿ ಅಂತ ನಂಗೆ ಗೊತ್ತಿತ್ತು. ನನ್ನ ಹೆಸರನ್ನು ಉಳಿಸ್ಬಿಟ್ಟೆ, ನಮ್ಮೂರು ಗೌರವನ ತಂದ್ಕೊಟ್ಟೆ. ಹಾ ಅಂದ್ರೆ ಅಳಿಮಯ್ಯ, ಅತ್ಯವ ನಾನು ಶಾಂತಿ ಆಗಿದ್ದಾಳೆ. ಶಾಂತಿ, ನಾನ್ ತಪ್ಪು ಮಾಡ್ಬಿಟ್ಟೆ ರೀ, ನಾನ್ ತಪ್ಪು ಮಾಡ್ಬಿಟ್ಟೆ. ನನ್ನನ್ನು ಕ್ಷಮಿಸಿ, ನಿಮ್ ಪ್ರೀತಿನ ಅರ್ಥ ಮಾಡ್ಕೊಳ್ದೆ ನಾನ್ ತಪ್ಪು ಮಾಡ್ಬಿಟ್ಟೆ ರೀ. ಗುಡುಗು ಕೇಳಿ ನಡುಗ್ತಾ ಇದ್ದೆ, ಮಳೆ ನೋಡಿ ನಗ್ತಾ ಇದ್ದೆ. ಗುಡುಗಿಲ್ದೆ ಮಳೆ ಬರೋಲ್ಲ ಅನ್ನೋದು ನನಗೆ ಈಗ ಗೊತ್ತಾಯ್ತು ರೀ. ನಗು ಹೊರಳೋಕೆ ಜೀನಿದ್ದಾಗ್ಲೇ ಸಾಧ್ಯ ಅಂತ ನನಗೆ ಈಗ ಅರ್ಥ ಆಯ್ತು. ಹಾರೋ ಹಕ್ಕಿಗೆ ಆಲದ ಮರದ ನೆರಳಿಲ್ದೆ ಬದುಕೋಕಾಗಲ್ಲ ಅನ್ನೋ ಸತ್ಯ ನನಗೆ ಈಗ ತಿಳಿತು. ನಮ್ಮ ಮೊದಲನೇ ರಾತ್ರಿನ ನಾನೇ ಹಾಳು ಮಾಡ್ದೆ. ನಮ್ ಜೀವನನ
ಇನ್ನು ಯಾರೂ ಹಾಳು ಮಾಡಬಾರ್ದು. ನೀವ್ ಯಾವಾಗ್ಲೂ ನನ್ ಜೊತೆನೇ ಇರ್ಬೇಕು. ಚಿಟ್ಟೆಗಳೇ ಚಿಟ್ಟೆಗಳೇ ಹೀಗೆ ಎಂದು ಹೀಗೆ